ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಭೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಣೇಶಾಯ ನಮಃ. ಬಂಧುಗಳೇ, ರಾಮಾಯಣ ದರ್ಶನ ಪ್ರವಚನ ಮಾಲಿಕೆ ಈಗಾಗಲೇ ನಾವು 30 ಸಂಚಿಕೆಯನ್ನು ಪೂರೈಸಿದೆವು. ಅರಣ್ಯಕಾಂಡದಲ್ಲಿದ್ದೇವೆ. ನಾವು ಈಗ 31ನೇ ಸಂಚಿಕೆಯ ಕಡೆಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. 8ನೇ ಸಂಧಿ ಬಹಳ ಮುಖ್ಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಇಲ್ಲಿ ನಾನು ಮತ್ತೊಮ್ಮೆ ನೆನಪಿಸ್ತೇನೆ, ನಮ್ಮ ಉಜಿರೆಯ U+ ಚಾನಲ್ನಲ್ಲಿ ಅವರ ಯೂಟ್ಯೂಬು ಮತ್ತು ಅವರ ಚಾನಲ್ನಲ್ಲಿ ಇದು ಪ್ರಸರಣಗೊಳ್ತಾ ಇದೆ. ಪ್ರತಿ ಭಾನುವಾರ ಒಂದು ಸಂಚಿಕೆಯನ್ನು ನಾವು ಬಿತ್ತರಿಸ್ತಾ ಇದ್ದೇವೆ. ಈಗಾಗಲೇ ಬಂದಂತಹ ಎಲ್ಲ ಸಂಚಿಕೆಗಳು ಅದರಲ್ಲಿ ಶೇಖರಣೆಯಾಗಿದೆ ಯೂಟ್ಯೂಬಿನಲ್ಲಿ. ತಾವು ಅದನ್ನು ಗಮನಿಸಬಹುದು. ಒಬ್ಬರು ರಾಮ ಭಕ್ತರು ವಿಶೇಷವಾಗಿ ಇದರ ಪೋಷಕರಾಗಿ ಇದರ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು 2 ವರ್ಷಗಳ ಹಿಂದೆ ಮಹಾಭಾರತದ ಪ್ರವಚನ ಮಾಲಿಕೆಯನ್ನು ನಮ್ಮಿಂದ ಮಾಡಿಸಿದ್ದಾರೆ. ನಾನು ಅದನ್ನು ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ಅದು ನಮ್ಮ ಉಜಿರೆಯ U+ TV ಚಾನಲ್ನಲ್ಲಿ ತಮಗೆ ಲಭ್ಯ ಇದೆ. ಅದನ್ನು ತಾವು ಗಮನಿಸಬಹುದು. ಅದನ್ನೊಮ್ಮೆ ನೆನಪಿಸ್ತೇನೆ. ಈ ಬಾರಿ ಅವರು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಯ ನಿಮಿತ್ತ ಈ ವರ್ಷ ಈ ಸರಣಿಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಾನು ಅದಕ್ಕೆ ಬೇಕಾಗಿ ಕೃತಜ್ಞತೆಯಿಂದ ಅವರನ್ನು ನೆನಪಿಸ್ತೇನೆ. ನಾನು ಇದರ ಪೋಷಕರನ್ನು, ಮಹಾಪೋಷಕರನ್ನು, ಮಹಾದಾನಿಗಳು, ಅವರ ಈ ರೀತಿಯ ಒಂದು ಧಾರ್ಮಿಕ ಕೈಂಕರ್ಯಕ್ಕೆ, ನಾನು ಸಾರಸ್ವತ ಲೋಕವನ್ನು ಪೋಷಿಸುವ ಕೆಲಸಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಅವರಿಗೆ ಭಗವಂತ ಶ್ರೀರಾಮಚಂದ್ರ ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಇಲ್ಲಿ ಮಾರೀಚನ ನೀತಿಯಿಂದ ರಾವಣ ತಿದ್ದಿಕೊಳ್ಳದೆ ತನ್ನ ಹಠ ಸಾಧನೆಗೆ ಬೇಕಾಗಿ ಹೊರಟು ಬರುವಂತಹದ್ದು ನಮಗೆ ಕಾಣಿದೆ. ಮಧ್ಯಾಹ್ನದ ಹೊತ್ತಾಯಿತು ಅಂತ ಕವಿ ಹೇಳ್ತಾನೆ. ಅವರು ರಾಮನ ಈ ಆಶ್ರಮದ ಬಳಿಗೆ ಅವರು ಬರ್ತಾರೆ. ಎಷ್ಟು ಹೇಳಿದರೂ ಒಪ್ಪುವುದಿಲ್ಲ ಅವರು. ಮಾರೀಚನು ರವಿವಂಶ ರಾಮನ ಆಶ್ರಮವನ್ನು ಮಧ್ಯಾಹ್ನಕ್ಕೆ ಬಂದು ಸಮೀಪಿಸಿದ ಅಂತ ಕಳೆದ ಸಂಚಿಕೆಯಲ್ಲಿ ನಮಗೆ ಗೊತ್ತಾಗಿದೆ. ಈ ಸಂಚಿಕೆಯಲ್ಲಿ ಮುಂದಿನ ಘಟ್ಟಗಳನ್ನು ನಾವು ಗಮನಿಸೋಣ. ಇಳಿದರ ವನ ಸನ್ನಿವೇಶಾಚಲದ ಶಿಖರದ ಮರೆಯಲಿ ನೃಪರುಲುಗ ನಾಲಿಸಿ ಹಾಯುವವೇ ಕಗ್ಗೊಲೆಯ ನಿಂದವನ್ನು ಅಲೆಯಲ ಮಾರೀಚನ ದಶಗಳನ ದಟ್ಟಿಸಿ ಕೆಲವು ದಿನ ನೀನುಳಿವ ಉಪಾಯವ ಮಾಡುವೆನು ತಂದುದಕ್ಕೆ ತಾನಿಲ್ದ ಅಯ್ಯ ಹೇಸರ ಕತ್ತೆಯನ್ನು ಕಟ್ಟಿದಂತಹ ರಥದಲ್ಲಿ ಅವರು ವೇಗವಾಗಿ ಬರ್ತಾರೆ. ಪಂಚವಟಿಯ ಗೋದಾವರಿ ನದಿ ತೀರದಲ್ಲಿರುವ ರಾಮನ ಈ ಆಶ್ರಮದ ಕಡೆಗೆ, ಎಲೆಮನೆಯ ಕಡೆಗೆ ಬರ್ತಾರೆ. ಕರಾಸುರಾದಿಗಳ ಕೊದೆ, ಶೂರ್ಪನಖಿ ಮಾನಭಂಗಪಟ್ಟು ಹೋದಂತಹ ಘಟನೆ, ಇದನ್ನು ಮಾತಾಡ್ತಾ ಇರ್ತಾರೆ ರಾಮ, ಸೀತೆ, ಲಕ್ಷ್ಮಣರು. ಅವರ ಮನಸ್ಸಿನಲ್ಲಿ ಗೊತ್ತುಂಟು, ಇದಕ್ಕೊಂದು ಪ್ರತೀಕಾರ ರಾವಣ ಮಾಡಬಹುದು. ಆ ಪ್ರದೇಶದ ಪರಿಚಯ, ಋಷಿಮುನಿಗಳು ಹೇಳಿದಂತಹ ಮಾತುಗಳು, ರಾವಣನ ಮಾಯೆ, ರಾವಣನ ವಿಕ್ರಮ, ಅವನ ಹಠ ಸಾಧನೆ, ಇದೆಲ್ಲ ರಾಮನ ಗಮನಕ್ಕೆ ಬಂದ ಸಂಗತಿಗಳೇ ಮುನಿಗಳ ಮೂಲಕವಾಗಿ. ಹಾಗಾದ ಕಾರಣ ಮುಂದೆ ಏನೋ ಒಂದು ಘಟನೆ ನಡೆಯುವುದಕ್ಕಿದೆ. ರಾಮನ ಸಂಕಲ್ಪವದೇ, ರಾವಣಾದಿಗಳ ವಧೆ ಇದೆ, ದುಷ್ಟರ ನಾಶ ಇದೆ. ಈ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಅವರ ಧ್ವನಿ
ಕೇಳಿತಂತೆ. ರಾಮನಿದ್ದ ಪ್ರದೇಶದ ಸಮೀಪದ ಬೆಟ್ಟದ ಶಿಖರದ ಮರೆಯಲ್ಲಿ ಅವರು ಇಳಿದ್ರಂತೆ. ಮೆಲ್ಲ ಇಳಿತಾರೆ, ರಾವಣ ಮತ್ತು ಮಾರೀಚ ಅಲ್ಲಿ ಇಳಿತಾರೆ. ಧ್ವನಿ ಕೇಳುತ್ತಾ ಉಂಟು. ಒಮ್ಮೆಲೆ ಅವನಿಗೆ ಅತಿಯಾದಂತಹ ಆತ್ಮವಿಶ್ವಾಸ ಜಾಗೃತ ಆಯಿತಂತೆ ರಾವಣನಿಗೆ. ಶಿಖರದ ಮರೆಯಲ್ಲಿ ನಾನು ಇವರನ್ನು ಕೊಲ್ತೇನೆ, ರಾಮ ಲಕ್ಷ್ಮಣ ಸೀತೆಯನ್ನು ಇಡುವುದಿಲ್ಲ ಅಂತವ ಒಂದು ತಾತ್ಕಾಲಿಕವಾದಂತಹ ಆವೇಶ ರಾವಣನಲ್ಲಿ ಪಕ್ಕನೆ ಜಾಗೃತ ಆಯಿತು. ಕಡಿತೇನೆ ಅಂತ ಕತ್ತಿ ತೆಗೆದ, ಬೊಬ್ಬೆ ಹೊಡೆದ. ಅಷ್ಟೊತ್ತಿಗೆ ಮಾರೀಚ ರಾವಣನನ್ನು ಗದರಿಸಿದ. ಎಂತ ಅವಸರ ಮಾಡ್ತೀನಿ ನೀನು, ಮಾಡಬೇಡ ನೀನು, ನಾನು ಕರೆ ತಂದದ್ದಕ್ಕೆ ಬೇಕಾ, ನಿನ್ನನ್ನು ಕರ್ಕೊಂಡು ಬಂದೆ ಪುಣ್ಯಾತ್ಮ, ನಾನು ಇಲ್ಲಿಂದ ನನ್ನಷ್ಟಕ್ಕೆ ಆ ದ್ವೀಪದಲ್ಲಿ ನಾನು ಕುಳಿತುಕೊಂಡಿದ್ದೆ. ಹಾಗನ್ನ ಕೆಲವು ದಿನ ಆದರೂ ನೀನು ಬದುಕೊಳ್ತಾನೆ. ಹೆಚ್ಚು ದಿವಸ ರಾವಣನು ಬದುಕುವುದಿಲ್ಲ ಅಂತ ಮಾರೀಚನಿಗೆ ಗೊತ್ತಾಗಿದೆ. ರಾಮದ್ವೇಷವನ್ನು ಕಟ್ಟಿಕೊಂಡು ಸರ್ವನಾಶ ಆಗಿ ಹೋಗ್ತದೆ ಅಂತ ಅವನಿಗೆ ಗೊತ್ತಾಗಿದೆ. ನಾನು ಕರ್ಕೊಂಡು ಬಂದದ್ದಕ್ಕೆ ಬೇಕಾಗಿ ಸ್ವಲ್ಪ ಬದುಕು ನೀನು, ಹಾಗಾದ ಕಾರಣ ಬದುಕುವ ಉಪಾಯ ಆದರೂ ಮಾಡು ನೀನು, ಅಥವಾ ನಾನೇ ಬದುಕುವ ಉಪಾಯವನ್ನು ನಿನಗೆ ಹೇಳ್ತೇನೆ ಅಂತ ಮತ್ತೊಮ್ಮೆ ಮಗದೊಮ್ಮೆ ಮಾರೀಚ ತನ್ನ ನೀತಿಯ ಮಾತನ್ನು ರಾವಣನಿಗೆ ಹೇಳ್ತಾನೆ. ಕೇಳೋಣ. ಮುಸುಡಗಂಡರೆ ರಾಮ ಶರ ಖಂಡಿಸದೆ ಬಿಡುವುದೇ ನಮ್ಮ ನಕಟ. ಮುಸುಕಿಕೊಂಡಿದೆ ನಿಲ್ನನು ಮಾತ್ರ ಉನ್ಮತ್ತ ಗೃಗಾವೇಶ. ಉಸುರದಿರು ಸಾಕು ಸಾಕಿನ್ನು ಮಾಯಾ ಮಸಕವನು ಮರೆಗೊಂಡು ನೋಡುವ ವಸುರ ಕರ್ಮದ ಕಡೆಯ ಕಾಣಿಸಲರಿಯದಿಗೆಂದ. ರಾಮಶರ ಖಂಡಿಸದೆ ಬಿಡುವುದೇಗೆ ಆ ಅಯ್ಯ ಮಾರೀಚ ಹೇಳ್ತಾನೆ, ಮುಸುಡ ಕಂಡರೆ ರಾಮಶರ ಖಂಡಿಸದೆ ಬಿಡುವುದೇ. ರಾಮ ನೋಡಬೇಕಾಗಿಲ್ಲ, ನಿನ್ನ ಮುಖವನ್ನು ರಾಮನ ಬಾಣ ನೋಡಿದರೆ ಸಾಕು. ಯಾಕಂದ್ರೆ ರಾಮನಲ್ಲಿ ಸಜೀವ ಶರಗಳಿವೆ. ಇದು ಮುಖ್ಯವಾಗಿ ನಿಲ್ತದೆ ಇಲ್ಲಿ. ಅದು ಯುಗ್ಮ ಬಾಣಗಳು. ಅದು ಕೃಶಾಶ್ವರ ಅಥವಾ ವೃಷಾಶ್ವರ ಎಂಬ ಹೆಸರಿನ ಒಬ್ಬರು ವಿಶ್ವಾಮಿತ್ರರಿಗೆ ಕೌಶಿಕರಾಗಿದ್ದಾಗ ಕೊಟ್ಟ ಬಾಣಗಳು. ಅದು ರಾಮನಲ್ಲಿದೆ. ಸಿದ್ಧಾಶ್ರಮದಲ್ಲಿ ಉಪದೇಶ ಮಾಡಿದ್ದು ರಾಮನಿಗೆ. ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ. ಆ ಕಾರಣದಿಂದ ಮೋರೆಯನ್ನು ಕಂಡ್ರೆ ಸಾಕು, ರಾಮನ ಬಾಣವು ನಿನ್ನನ್ನು ಅಲ್ಲ ನಮ್ಮನ್ನು ಕತ್ತರಿಸದೇ ಬಿಡುವುದಿಲ್ಲ. ಪದಪ್ರಯೋಗ ಮಾಡಿದ್ದಾನೆ. ಮುಸುಡ ಕಂಡರೆ, ಮೋರೆ ಅಲ್ಲ, ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ವಿಕಾರವಾಗಿ ಉಂಟು, ಕೆಟ್ಟದಾಗಿ ಉಂಟು. ಮುಸುಡ ಕಂಡರೆ ಅದು ಬಿಡುವುದಿಲ್ಲ ನಮ್ಮನ್ನು. ಗರ್ವದ ಹುಚ್ಚು ಆವೇಶ ನಿನ್ನನ್ನು ಆವರಿಸಿದೆ, ಸಾಕು, ಹೆಚ್ಚು ಮಾತಾಡಬೇಡ ರಾವಣ. ಮಾತು ಹೆಚ್ಚಾಯ್ತು ಈಗಲೇ ನೀನು ಮಾತಾಡಿದ್ದು, ಇನ್ನು ಮಾತಾಡಬೇಡ ನೀನು. ನಮಗೆ ಬದುಕುವ ಮಾಯಾ ಮೋಸದ ಬೆಂಬಲದಿಂದ ನಡೆಸಬೇಕೆಂದಿರುವ ನಿನ್ನ ದುಷ್ಕಾರ್ಯದ ಪರಿಣಾಮ ಏನು ಹೇಳು. ಈಗ ನಿನಗೆ ಕಾಣಿಸುವುದಿಲ್ಲ. ಇದು ಮಾಯೆ ನಿನ್ನನ್ನು ಅವಲಂಬಿಸಿದ್ದು. ಆ ಕಾರಣದಿಂದ ಇದು ಬಹಳ ಮಾಯಾ ಮೋಸದ ಬೆಂಬಲ. ಮಾಯೆಯೇ ಮೋಸ, ಇಲ್ಲಿ ಮೋಸದ ಮಾಯೆ ಇದೆ ನೋಡಿ. ಭಗವಂತನ ಲೀಲೆಗೋ ಭಗವಂತನ ಮಹಾತ್ಮೆಗೋ ಮಾಯೆಯ ಅವಲಂಬನ ಬೇಕು ಅಂತ ಹಿಂದೆ ಆರಂಭದ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೇನೆ. ಇದು ಮಾಯೆ. ಈಗ ಮಾಯೆ ನಮ್ಮನ್ನು ಮೋಸ ಮಾಡುತ್ತಾ ಉಂಟು. ಯಾಕೆ? ಭಗವಂತನ ದುಷ್ಟ ಕಾರ್ಯಕ್ಕೆ ಮಾಯೆ ಸಹಕಾರ ಮಾಡುತ್ತಾ ಉಂಟು. ಆ ಮಾಯೆಯೇ ನಮ್ಮಿಂದ ಇಂತಹದ್ದೆಲ್ಲ ಮಾಡಿಸುವುದೀಗ. ಇದು ಮಾಯೆ ಅಂತ ಹೇಳ್ತಾನೆ. ಮಾಯೆಯನ್ನು ಒಳಗೆ ನಾವು ಸಿಕ್ಕಿ ಆಯಿತು. ಮಾಯೆಯ ಬಲೆಯಲ್ಲಿ, ಮಾಯೆಯ ಮುಸುಕಿನಲ್ಲಿ, ಮಾಯೆಯ ಆವರಣದ ಒಳಗೆ ನಾವು ಮುಸುಕಿ ಆಯಿತು. ದುಷ್ಕಾರ್ಯದ ಪರಿಣಾಮವೇನು ಎಂಬುದು ಈಗ ಕಾಣಿಸುವುದಿಲ್ಲ. ಯಾಕೆ? ನಾವು ಪರದೆಯ ಒಳಗಿದ್ದೇವೆ. ದುಷ್ಕಾರ್ಯದ ಪರಿಣಾಮ ಏನು ಎಂದು ಅಂತ ಬೆಳಕಿನಲ್ಲಿ ನಾವಿಲ್ಲ, ಮಾಯಾ ಬಂಧನದಲ್ಲಿ ನಾವು ಕತ್ತಲೆಗೆ ಬಂದಾಯಿತು ಅಂತ ಹೇಳ್ತಾನೆ. ನುಡಿದ ಇಬ್ಬರು ರಾತ್ರಿಯನ್ನು ಕಳೆದರಂತೆ. ಮಧ್ಯಾಹ್ನ ಬಂದಿಳಿದವರು ರಾತ್ರಿಯನ್ನು ಕಳೀತಾರೆ. ಅವರು ಬೆಳಗಾದೊಡನೆ ಕಾಮಾತುರನಾಗಿ ಚಿಂತೆಗ ಒಳಗಾಗಿದ್ದ ರಾವಣ ಅಂತ ಹೇಳ್ತಾನೆ. ಕಾಮುಕನಾಗಿದ್ದಾನೆ, ಆ ಕಾಮದ ಬೆಂಕಿಯಲ್ಲಿದ್ದಾನೆ ಅವ, ಅದರ ಆವರಣದ ಒಳಗಿದ್ದಾನೆ. ಅಥವಾ ಕಾಮುಕತನದ ಮಾಯೆ ಅವನನ್ನು ಆವರಿಸಿ ನಿಂತಿದೆ. ನಳಿನ ಮುಖಿ ಸೀತೆಯು ನನ್ನ ಕೈ ಸೇರುವ ಅಭಿಪ್ರಾಯವನ್ನೇ ಒಪ್ಪಿಕೊಂಡು ನಿನ್ನ ಪ್ರಾಣವನ್ನು ಉಳಿಸಿಕೊ ಅಂತ ಹೇಳಿದ. ನೀನು ಸೀತೆ ನನಗೆ ಸಿಗಬೇಕು ಅಂತ ಒಂದು ನಿನ್ನ ಮನಸ್ಸಿನಲ್ಲಿ ಇರಬೇಕು. ನೀನು ಯಾವ ಮಾಯೆಯನ್ನು ಬೇಕಾದರೂ ಮಾಡು ಮಾರೀಚ ಮಾವ, ನನಗೆ ಹೇಗೆ ಬೇಕಾದರೂ ಸಹಾಯ ಮಾಡು. ಸೀತೆ ನನಗೆ ವಶವರ್ತಿನಿ ಆಗಬೇಕು ಎನ್ನುವುದು ಮಾತ್ರ ನಿನಗೆ ಮನಸ್ಸಿನಲ್ಲಿರಬೇಕು ಅಂತ ಹೇಳ್ತಾನೆ.
ಅದು ಇಲ್ಲದೇ ಇದ್ದರೆ ನನಗೆ ಕೆಲಸ ಆಗುವುದಿಲ್ಲ, ನಿನ್ನ ಉಪಕಾರ ಆಗುವುದಿಲ್ಲ ಅಂತ ಪಾದಗಳಿಗೆ ಬಿದ್ದನಂತೆ. ಅದೇ ಮಾರೀಚ ಒಂದು ಕಡೆ ಸಂದರ್ಭದಲ್ಲಿ ಹೇಳ್ತಾನೆ, ರಾಮೋ ವಿಗ್ರಹವಾನ್ ಧರ್ಮ. ನೋಡಿ, ಇದು ವಾಲ್ಮೀಕಿಗಳು ಮಾರೀಚನ ಹತ್ರ ಹೇಳಿಸಿದ್ದಾರೆ. ರಾವಣನಿಗೆ ಹೇಳುವಾಗ ರಾಮ ಅಂದ್ರೆ ಒಂದು ವಿಗ್ರಹ. ಯಾವುದರ ವಿಗ್ರಹ? ಧರ್ಮದ ವಿಗ್ರಹ, ಧರ್ಮ ಸ್ವರೂಪ ರಾಮ. ರಾಮೋ ವಿಗ್ರಹವಾನ್ ಧರ್ಮ. ಆ ವಿಗ್ರಹಕ್ಕೆ ಅಪಚಾರ ಮಾಡಲಿಕ್ಕೆ ನೀವು ಹೋಗ್ತಾ ಇದ್ದೀತ ಮಾರೀಚ ನೀತಿಯನ್ನು ಹೇಳ್ತಾನೆ. ಇದು ಮಾರೀಚ ಹೇಳಿದ ಅಪೂರ್ವವಾದಂತಹ ಇದು ವಾಕ್ಯ. ಇದು ರಾಮೋ ವಿಗ್ರಹವಾನ್ ಧರ್ಮ. ಆ ಮಾರೀಚ ಈಗ ರಾವಣನಿಗೆ ಏನು ಹೇಳ್ತಾನೆ ಕೇಳೋಣ. ಆದಡೆಲವೋ ಕೀಳು ತೋರ್ಪಿ ರೈದು ತಲೆಗಳ ಬೈತಿರಿಸಿ ಬಲುಗೈದುಗಳ ಬಿಸುಟಗಿಸಿ ರಾಕ್ಷಸ ಕಳೆ ವರವ 5 ತಾಪಸ ವೇಷವನ್ನು ಬಳಿ ಕೈದು ಪರವನಿತ ವ್ಯಸನಿಗಳಿಗಾದ ಗತಿಯನು ಹೊರುವ ಪಾಪಕ್ಕೆ ಹೊರಗು ತಾನಿಂದ ಆದಡೆಲವೋ ಕೇಳು. ಮಾರೀಚನ ಉಪದೇಶವನ್ನು ಗಮನಿಸಿ ತೊರವೆ ಬಹಳ ಅಪೂರ್ವವಾಗಿ ಹೇಳಿದ್ದಾನೆ. ಇಲ್ಲಿ ನಿನ್ನ 10 ತಲೆಯನ್ನು ಅಡಗಿಸಿಕೋ. ನೀ ಮಾಡುವಂತಹದ್ದು ತಲೆ ಇಲ್ಲದ ಕೆಲಸ ಅಥವಾ ತಲೆ ಹೋಕರ ಕೆಲಸ. ಹಾಗಾದ ಕಾರಣ ನಿನಗೆ ತಲೆ ಬೇಡ. ದಶಕಂಠ ದಶಮುಖ ಅಂದ್ರೆ 10 ಮುಖದಲ್ಲಿ ಯೋಚನೆ ಮಾಡುವ ಅಂತ ನಾವು ವಿಶಿಷ್ಟಾರ್ಥವನ್ನು ಗಮನಿಸಬೇಕು, ಲಕ್ಷಣಾರ್ಥವನ್ನು ಗಮನಿಸಬೇಕು. ಬರೀ ಒಂದು ಮುಖದಲ್ಲಿ ಅಲ್ಲ, 2 ಮುಖದಲ್ಲಿ ಅಲ್ಲ, 2 ಕೋನದಲ್ಲಿ ಅಲ್ಲ, 10 ಕೋನದಲ್ಲಿ ಆಲೋಚನೆ ಮಾಡುವ ರಾವಣ. ಇನ್ನು ನೀ ಆಲೋಚನೆ ಮಾಡಬೇಡ, 10 ಕೋನದಲ್ಲಿ ಆಲೋಚನೆ ಮಾಡಬೇಡ, 10 ಮುಖದಲ್ಲಿ ಆಲೋಚನೆ ಮಾಡಬೇಡ, 10 ವಿಧದಿಂದ ಆಲೋಚನೆ ಮಾಡಬೇಡ. ನೀನು ಅದನ್ನೆಲ್ಲ ನೀನು ಬದಿಗಿಡು ಎನ್ನುವಂತಹ ಧ್ವನಿ ಅರ್ಥವನ್ನು ನಾವಿಲ್ಲಿ ಗಮನಿಸಬೇಕು. ಧ್ವನಿ ಅರ್ಥವನ್ನು ಗಮನಿಸಬೇಕಿಲ್ಲಿ. ಆಯುಧಗಳನ್ನು ಬಿಸಾಡು. ಯಾಕೆ ನೀನು ಆಯುಧ ಹಿಡ್ಕೊಂಡಿದ್ದೀಳು ಕೈಯಲ್ಲಿ? 20 ಕೈಗಳುಂಟು ಅವನಿಗೆ. ಈ ಆಯುಧವೂ ಬೇಡ ಇನ್ನು ನಿನಗೆ. ಅಂದರೆ ರಾಮನ ಮುಂದೆ ಆಯುಧದ ಬಳಕೆಯೇ ನಿನಗೆ ಆಗುವುದಿಲ್ಲ. ನಿನಗದನ್ನು ವಿನಿಯೋಗಿಸಲಿಕ್ಕೆ ರಾಮ ಅವಕಾಶ ಕೊಡುವುದಿಲ್ಲ ಎನ್ನುವುದು ಇಲ್ಲಿ ಧ್ವನಿ ಅರ್ಥ. ಅದನ್ನು ಗಮನಿಸಬೇಕು ನಾವು. ರಾಕ್ಷಸ ರೂಪವನ್ನು ಮರೆಸಿಕೋ. ಯಾಕೆ ರಾಕ್ಷಸ ರೂಪ ರಾಮನ ಮುಂದೆ? ನೀನು ಸನ್ಯಾಸಿ ಹೋದರೂ ರಾಮನಿಗೆ ಗೊತ್ತಾಗ್ತದೆ. ಯಾಕಂದ್ರೆ ಮಾರೀಚ ಬ್ರಾಹ್ಮಣ ವೇಷದಿಂದ ಹೋಗಿದ್ದಾನೆ ಯಜ್ಞ ಸಂರಕ್ಷಣೆಯ ಸಂದರ್ಭ ಸಿದ್ಧಾಶ್ರಮದಲ್ಲಿ. ಅವನನ್ನೇ ರಾಮ ಹಾರಿಸಿದ್ದಾನೆ. ಹಾಗೆ ಯಾವ ವೇಷದಿಂದ ಹೋದರೂ ರಾಮನಿಗೆ ಗೊತ್ತಾಗ್ತದೆ ನೀನು ಯಾರು ಅಂತ. ಅದಕ್ಕೆ ಬೇಕಾಗಿ ನೀನು ರಾಕ್ಷಸನಾಗಬೇಡ ಪುಣ್ಯಾತ್ಮ. ಅದನ್ನು ಬಿಟ್ಟು ಬಿಡು ಹೇಳ್ತಾನೆ. ಅದನ್ನು ಬದಲಾಗಿ ಏನಾಗಬೇಕು? ನೀನು ತಪಸ್ವಿ ವೇಷವನ್ನು ಧರಿಸಿಕೋ. ಪರಸ್ತ್ರೀ ವ್ಯಾಮೋಹಗಳಿಗೆ ಯಾವ ಗತಿ ಆಗ್ತದೆ, ಅದೋ ಗತಿ, ಅದನ್ನು ನೀನು ಹೊಂದು ಅಂತ ಹೇಳಿದ. ನಿನಗೆ ಒಳ್ಳೆದಾಗು ಅಂತ ಹೇಳಲಿಲ್ಲ, ದೀರ್ಘಾಯುಷ್ಯ ಆಗು ಅಂತ ಹೇಳಲಿಲ್ಲ, ರಾಕ್ಷಸ ಸಂದೋಹ ಒಳ್ಳೆದಾಗಲಿ ಅಂತ ಹೇಳಲಿಲ್ಲವ. ಪರಸ್ತ್ರೀ ವ್ಯಾಮೋಹಗಳಿಗೆ ಯಾವ ಸ್ಥಿತಿ ಬರ್ತದೆ, ಮಹಾಪಾಪ ಏನು ಬರ್ತದೆ, ಆ ಗತಿ, ಆ ದುರ್ಗತಿಯನ್ನು ನೀನು ಹೊಂದು. ಇದು ಮಾರೀಚನ ಮಾವನ ಆಶೀರ್ವಾದ ಅಳಿಯನಿಗೆ. ಆ ದುರ್ಗತಿಯನ್ನು ಹೊಂದು ನೀನು ಅಂತ ಹೇಳ್ತಾನೆ. ಮಾತ್ರ ಅಲ್ಲ, ಆ ಪಾಪಕ್ಕೆ ನಾನು ಒಳಗಲ್ಲ. ನೀನು ಮಾಡುವ ಪಾಪಕ್ಕೆ ನಾನು ಒಳಗಲ್ಲ. ನಾನು ಯಾಕೆ ಹೋಗುದು? ನಿನಗೆ ಉಪಕಾರ ಆಗಲಿ ಅಂತ ನಾನು ಹೋಗುವುದಲ್ಲ. ನಿನ್ನ ಕೈಯಿಂದ ಸತ್ರೆ ನನಗೆ ಸ್ವರ್ಗ ಪ್ರಾಪ್ತಿ ಆಗುವುದಿಲ್ಲ, ನನಗೆ ನರಕ ಪ್ರಾಪ್ತಿ ಆಗ್ತದೆ. ರಾಮನ ಕೈಯಲ್ಲಿ ಸತ್ರೆ ನನಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ, ನನಗೆ ಮೋಕ್ಷ ಆಗ್ತದೆ, ಬಂಧನದಿಂದ ಬಿಡುಗಡೆ ಆಗ್ತದೆ. ಆ ಬಂಧನದ ಬಿಡುಗಡೆಗಾಗಿ ನಾನು ಹೋಗುವಂತಹದ್ದು. ನಾ ಹೋದದ್ದರಲ್ಲಿ ನಿನಗೆ ಪ್ರಯೋಜನ ಆದರೆ ತೊಂದರೆ ಇಲ್ಲ, ಆದರೆ ನನಗೆ ಪಾಪ ಅಂಟುವುದಿಲ್ಲ. ನನ್ನ ಸಂಕಲ್ಪ ನಿನಗೆ ಉಪಕಾರ ಮಾಡುವುದಲ್ಲ, ರಾಮನ ಕೈಯಿಂದ ಮೋಕ್ಷ ಒಂದು ಪಡೆಯುವಂಥದ್ದು ನನಗೆ ಸಂಕಲ್ಪ. ನಾವು ಯಾವುದೇ ಕಾರ್ಯದಲ್ಲಿ ಯಾವ ಸಂಕಲ್ಪ ಮಾಡುತ್ತೇವೆಯೋ ಅದರಂತೆ ನಮಗೆ ಪ್ರಾಪ್ತಿಯಾಗುವಂತಹದ್ದು. ನನಗೆ ಪ್ರಾಪ್ತಿ ರಾಮನ ಕೈಯಿಂದ ಮೋಕ್ಷ, ನಿನಗೆ ಪರಸ್ತ್ರೀ ವ್ಯಾಮೋಹದಿಂದ ಅಧೋಗತಿ ಬರುವಂತಹದ್ದು. ನೆನಪಿಟ್ಟುಕೋವಂಥ ನೀತಿಯ ಮಾತನ್ನು ಹೇಳ್ತಾನೆ. ಹೇಳಿ ತಾನು ರೂಪ ಬದಲಾವಣೆ ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ, ಹೇಗೆ ಕಾಣ್ತದೆ ಅಂತ ನೋಡೋಣ. ತೋರಿದನು ತಾ ಬಳಿಕವಗೆ 16 ಬಣ್ಣದ ಪುಟದ ಚಿನ್ನಕ್ಕೆ 100 ಮಡಿಯನೆ ಹೊಳೆ ಹೊಳೆವ ಹೊಮ್ಮರಿಯ ರೂಪಕವಾ. ಬೇರು ಬಿತ್ತಿನ ತಾಯ ತಾಣವ ಮೀರು ತಳಪಟದೊಳಗೆ ಹಾರಕ ಹಾರುವ ಅಭಿನವ ಭಾವಭಂಗಿಯ ಬಹಳ ಕೌತುಕವಾ. ಬಹಳ ಕೌತುಕವಾಗ, ಬಹಳ ಕೌತುಕವಾ. ಆ ಆ
ಮಹಾಮಾಯ ವಿನೋದಿನಿಯಾದಂತಹ ಮಾರೀಚ, ಮಹಾಮಾಯ ವಿಲಾಸಿನಿಯಾದ ಮಾರೀಚ. ಅದ್ಭುತವಾದಂತಹ ಮಾಯೆ ಮಾರೀಚನಿಗೆ ಗೊತ್ತುಂಟು. ಇಂತಹ ಮಾರೀಚ 16 ಬಣ್ಣದ ಪುಟಕ್ಕೆ ಹಾಕಿದ ಅಪರಂಜಿಗೆ 100ರಷ್ಟು ಹೊಳೆಯುವ ಚಿನ್ನದ ಜಿಂಕೆಯ ರೂಪವನ್ನು ಧರಿಸಿದನಂತೆ. ಪುಟವಿಟ್ಟ ಚಿನ್ನ ಅಂತ ನಾವು ಹೇಳುತ್ತೇವೆ. 16 ಚುಕ್ಕೆಗಳು ಅದು ಸಾಲಂಕೃತವಾಗಿ ಹೊಳೆಯುತ್ತಿತ್ತಂತೆ. ಅದರಲ್ಲಿ ರಾವಣ ಸಮತಲ ಪ್ರದೇಶಕ ಅಲ್ಲಿ ನೆಗೆದು ಹಾರಿದನಂತೆ ರಾವಣನ ಮುಂದೆ ಮಾರೀಚ ತಕ್ಷಣದಲ್ಲಿ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ. ಅಂತಹ ಮಾಯವನದ್ದು ಅಭಿನವ ಭಾವಭಂಗಿಯನ್ನು ಪ್ರದರ್ಶಿಸಿದಂತೆ. ಬರೇ ಚಿನ್ನದ ಜಿಂಕೆ ಆದದ್ದಲ್ಲ, ಹೊಳೆಯುವ ಪುಟ್ಟ ಗೊರಸುಗಳು, ಥಳಥಳಿಸುವ ಮುಖ, ಚಂಚಲ ಕಣ್ಣುಗಳು, ಅದು ಮಾಯೆ, ಚಂಚಲತೆ ಇರುವಂತಹದ್ದು. ಅಲ್ಲಾಡುವ ಕಿವಿಗಳು, ಏರಿಳಿಯುವ ಹಳ್ಳೆ, ಮಿಂಚುವ ಮೂಗು, ವೇಗವಾದ ನಡಿಗೆ, ಪಟುವಾದ ತೊಡೆಗಳು. ನೋಡಿ, ಹೊಸ ಯೌವನದ ಚಿನ್ನದ ಜಿಂಕೆಯು ಚುರುಕಿನಿಂದ ಹಾರಿ ನೆಗೆಯುತ್ತಾ, ಅದು ರಾಮನ ಈ ಆಶ್ರಮ ಮತ್ತು ಸೀತೆ ಅಲ್ಲಿ ಒಂದು ಸಣ್ಣ ಹೂತೋಟವನ್ನು ಮಾಡಿದ್ದಾಳೆ. ಗೋದಾವರಿಯಿಂದ ನೀರು ತರುವಂತಹದ್ದು, ಬೆಳೆಸುವಂತಹದ್ದು. ಇದರಲ್ಲಿ ಅದು ಸುಳಿದಾಡುತ್ತಾ ಸುತ್ತಾಡುತ್ತಾ ಇದನ್ನು ರಾವಣ ನೋಡಿದ. ಮಾರೀಚ ಈ ರೀತಿಯ ಮಾಯಾಮೃಗವಾದ ಅಂತ ಹೇಳ್ತಾನೆ. ನೋಡೋಣ ಮಾಯೆ ಯಾವ ರೀತಿ ಮುಸುಕುತ್ತದೆ ಅಂತ ನೋಡೋಣ. ಮಾಯೆಗಿದು ತಾನೆಂದು, ಮಾಯೆಗಿದು ತಾನೆಂದು ಹರನಾರಾಯಣರಿಗೆ ಅರಿವೆತ್ತಣದು. ಪಾನೀಯ ಜಾಸನ ಸೃಷ್ಟಿಗಿದು ನೂತನ ವಲೆಗೆಂಬ ಮಾಯೆಯಲಿ ಮಾರೀಚನ ವಾತಾಯುವಾಗಿ ಸುಳಿಯಲ ಖಳರಾಯ ಮಾಮಜ ಮಾಯೆ ದೊಲೆದ ನವ ಅಯವವಾಗ ಮಾಯೆಯಿದೋ ಮಾಯೆ ಎಂಬಂತಹ ಒಂದು ಶಬ್ದವನ್ನು ಇಲ್ಲಿ ಕವಿ ಬಹಳ ಅಪೂರ್ವವಾಗಿ ಬಳಸಿದ್ದಾರೆ. ದುಷ್ಟನ ವಧೆಗೆ, ದುಷ್ಟನಿಗೂ ಮಾಯೆ ಕುರುಡನ್ನು ಕೊಡುತ್ತದೆ, ಮತಿಭ್ರಮಣೆಯನ್ನು ಕೊಡುತ್ತದೆ. ಅದೊಂದು ಮಾಯೆ. ಆಶೆ ಹುಟ್ಟುವಂತಹದ್ದು, ಚಪಲ ಹೆಚ್ಚುವಂತಹದ್ದು, ಇದು ಮಾಯೆಯ ಅವಲಂಬನ ಆಗುವಂತಹದ್ದು, ಮಾಯೆ ಮುಸುಕುವಂತಹದ್ದು. ಹಾಗೆ ರಾವಣನಿಗೆ ಸೀತೆಯ ಕುರಿತಾದಂತಹ ಕಾಮದ ಮಾಯೆ ಅದು ರಾವಣನನ್ನು ಆವರಿಸಿತು. ಅದೇ ಮಾಯೆ ಮಾರೀಚನನ್ನು ಚಿನ್ನದ ಜಿಂಕೆಯನ್ನಾಗಿಸಿತು. ಇಲ್ಲಿ ಮಾರೀಚನಿಗಿರುವಂತಹದ್ದು ಮೋಕ್ಷದ ಅಪೇಕ್ಷೆ, ಮೋಕ್ಷ ಲಕ್ಷ್ಮಿಯನ್ನು ಪಡೆಯುವಂತಹ ಅಪೇಕ್ಷೆ. ಅದು ಮಾರೀಚನಿಗೆ ಮುಸುಕಿದ ಮಾಯೆ. ರಾವಣನಿಗೆ ಲಕ್ಷ್ಮಿಯೇ ಸೀತೆಯಾಗಿ ಬಂದಿದ್ದಾಳೆ. ಆ ಸೀತೆಯ ಮೇಲೆ ಕಾಮದ ಮಾಯೆ ಅವನನ್ನು ಮುಸುಕುತ್ತದೆ. ಇದು ರಾವಣನ ವಧೆಗೆ ಅಥವಾ ರಾವಣನ ಸರ್ವನಾಶಕ್ಕೆ ಈ ಮಾಯೆ ಅವನನ್ನು ಹಿಡ್ಕೊಳ್ತದೆ. ರಾಮನ ಮಾಯೆ ಸೀತೆ, ರಾಮ ಅವತಾರಿಯಾದಂತಹ ಭಗವಂತ ಶ್ರೀಹರಿ, ಶ್ರೀ ಲಕ್ಷ್ಮಿ, ರಾಮ ಶ್ರೀಮದ್ ವಿಷ್ಣು. ದುಷ್ಟರ ವಧೆಗೆ ಭಗವಂತನ ಮಾಯೆ ಭಗವಂತನಿಗೆ ನೆರವನ್ನು ಕೊಡುತ್ತದೆ, ಅನುಕೂಲವನ್ನು ಒದಗಿಸ್ತಾನೆ. ಅದೇ ಸೀತೆಗೆ ಮಾಯಾಜಿಂಕೆ ಸೀತೆಯನ್ನು ಆವರಿಸ್ತದೆ, ತನಗೆ ಬೇಕು ಅಂತ ಹೇಳುವಾಗೆ ಮಾಡ್ತದೆ. ಹಾಗೆ ಮಾಯೆ ಇಡೀ ದುಷ್ಟರ ದಮನಕ್ಕೆ, ಶಿಷ್ಟರ ಸಂರಕ್ಷಣೆಗೆ, ಸಾಧುಗಳ ಸಂರಕ್ಷಣೆಗೆ, ಧರ್ಮ ಸಂರಕ್ಷಣೆಗೆ ಬಹು ವಿಧದಲ್ಲಿ, ಬಹು ಆಯಾಮದಲ್ಲಿ, ಬಹು ಮುಖದಲ್ಲಿ ಮಾಯೆ ಇಲ್ಲಿ ಸಹಕಾರಿಯಾಗ್ತದೆ ಅಂತ ಇಲ್ಲಿ ಕವಿ ಮಾಯೆ ಇದು ತಾನೆಂದು. ನೋಡಿ, ಮಾಯೆ ಏನು ಮಾಡ್ತಾ ಇದೆ ಇಲ್ಲಿ? ಭಗವಂತನ ಮಾಯೆ ಇದು. ಮಾಯಾಮೃಗವೆಂಬುದು ಶಿವ ವಿಷ್ಣುಗಳ ಬುದ್ಧಿಗೂ ಎಟುಕದು. ಅವರಿಗೂ ಗೊತ್ತಾಗ್ಲಿಲ್ಲ ಇದು ಮಾಯೆ ಅಂತ, ಗೊತ್ತಾಗ್ಲಿಲ್ಲ ಅವರಿಗೆ, ಗೊತ್ತಾಗ್ಲಿಲ್ಲ. ಬ್ರಹ್ಮ ಸೃಷ್ಟಿಯಲ್ಲಿ ಇದು ನೂತನವಾದುದು ಎಂಬಂತಹ ಮಾಯೆಯಿಂದ ಮಾರೀಚನು ಜಿಂಕೆಯಾಗಿ ಸುಳಿದನು. ನೋಡಿ, ಮಾಯೆ ಯಾವ ರೀತಿಯಲ್ಲಿ ಮಾಯೆ ರಾವಣನನ್ನು ಆವರಿಸಿತು, ಮಾಯೆ ಮಾರೀಚನನ್ನು ಆವರಿಸಿತು, ಮಾಯೆ ರಾಮನನ್ನು ಆವರಿಸಿತು, ಮಾಯೆ ಸೀತೆಯನ್ನು ಆವರಿಸಿತು, ಮಾಯೆ ಲಕ್ಷ್ಮಣನನ್ನು ಆವರಿಸ್ತದೆ. ಎಲ್ಲರನ್ನೂ ಮಾಯೆ ಆವರಿಸಿ ನಿಂತದೆ.
ಇದು ಬಹು ಆಯಾಮದಲ್ಲಿ ನಿಲ್ತದೆ, ಬಹುಮುಖದಲ್ಲಿ ನಿಲ್ತದೆ. ರಾವಣನಿಗೆ ನೋಡಿ ಮಜಾ ಮಾಯೆ, ಏನು ಬೆರಗಿನಿಂದ ಮೈ ಮುರಿದನಂತೆ. ಅವನಿಗೂ ಮಾಯೆ ಮುಸುಕಿತ್ತು, ಗೊತ್ತಾಗ್ಲಿಲ್ಲ. ಗೊತ್ತಾದ್ರೆ ಆ ಕೆಲಸವನ್ನು ಅವರು ಮಾಡುವುದಿಲ್ಲ. ಮುಂದೆ ನೋಡೋಣ ಏನು ಹೇಳ್ತಾನೆ ಮಾರೀಚ ಮನಸ್ಸಿನಲ್ಲಿ ಅಂತ. ಎಲೆದ ಶಾನನ ಕೇಳದೋ ಗತಿಗಿಳಿವನು ನೀನಿನ್ನು, ಸುಗತಿಯ ಸುಳಿವು ತನ್ನದು ಭಾಗೆಗಿದು ನಿನಗೆ ನಗೆ ನೋಡೆನು ತಾಗ. ಸುಳಿದ ನವ ಸೂಚನೆಯ ಮುಖದಲ್ಲಿ ಖಳಪತಿಗೆ ಚಿಂತಿಸುತ್ತ ರಾಮನ, ಚಿಂತಿಸುತ್ತ ರಾಮನ ನಿಳಯವನು ಸಾರಿದನು ಸೂರ್ಯೋದಯದ ಸಮಯದಲ್ಲಿ. ಚಿಂತಿಸುತ್ತ ರಾಮನ ನಿಳಯವನು ಸಾರಿದನು ಮಾರೀಚ. ಮನಸ್ಸಿನಲ್ಲೇ ಅಂದುಕೊಂಡ, ಅಯ್ಯ ರಾವಣ, ಇನ್ನು ಅಧೋಗತಿಗೆ ಇಳಿಯುವವ ನೀನು. ಮತ್ತೊಮ್ಮೆ ನೆನಪಿಸಿಕೊಂಡ, ರಾವಣನ ಸರ್ವನಾಶ ಆಗ್ತದೆ, ಅವನ ಗತಿ ಅಧೋಗತಿಗೆ ಇಳಿಯಿತು ತಮ್ಮ ಹೇಳ್ತಾನೆ. ಮಾಯಾ ಜಿಂಕೆಯಾದ ಮೇಲೆ, ಚಿನ್ನದ ಜಿಂಕೆಯಾದ ಮೇಲೆ ಮನಸ್ಸಿನಲ್ಲಿ ಹೇಳಿದ, ಇಲ್ಲ ರಾವಣ, ನೀನು ಅಧೋಗತಿಗೆ ಹಿಡಿದಿ, ನೀನು ಸರ್ವನಾಶ ಆಗಿ ಹೋದಿ ನೀನು. ಆದರೆ ಸದ್ಗತಿಯ ಭಾಗ್ಯ ನನ್ನದು. ನೋಡಿ, ನನಗಂತೂ ಸದ್ಗತಿ, ಯಾಕೆಂದ್ರೆ ನಾನು ರಾಮನ ಬಾಣದಲ್ಲಿ ಸಾಯ್ತೇನೆ, ಸಂಶಯವೇ ಇಲ್ಲದರಲ್ಲಿ. ನನ್ನನ್ನು ರಾಮ ಈ ಸಲ ನನ್ನನ್ನು ಬಿಡುವುದಿಲ್ಲ, ಕೊಲ್ತಾನೆ. ನನಗೆ ಸದ್ಗತಿ ಅದು ರಾಮ ಬಾಣದಿಂದ. ಆ ಕಾರಣದಿಂದ ನಿನಗೆ ದುರ್ಗತಿ, ನನಗೂ ನಿನಗೂ ಇದೇ ಪಾಲು. ಒಂದೇ ಮಾಯೆ ಒಬ್ಬನಿಗೆ ದುರ್ಗತಿಯನ್ನು ಕೊಡ್ತದೆ, ಅದೇ ಮಾಯೆ ಒಬ್ಬನಿಗೆ ಸದ್ಗತಿಯನ್ನು ಕೊಡ್ತದೆ. ಗುಣಾವಗುಣಗಳು ಅಂದರೆ ಅದು ಧನಾತ್ಮಕ ಮತ್ತು ಋಣಾತ್ಮಕ. ಇದು ಒಂದೇ ಮಾಯೆ ಕೊಡುವಂತಹದ್ದು, ಇದನ್ನು ಮಾಡುತ್ತದೆ. ಆ ಕಾರಣದಿಂದ ಎಂದು ಮುಖದಿಂದಲೇ ಸೂಚಿಸುತ್ತಾ, ತನ್ನ ತೀಕ್ಷ್ಣವಾದಂತಹ ಕಣ್ಣಿನಿಂದ, ದೃಷ್ಟಿಯಿಂದ, ಒಂದು ರೀತಿಯ ಕನಿಕರದಿಂದ, ಒಂದು ರೀತಿಯ ಬೇಸರಿಕೆಯಿಂದ ಗೊತ್ತಾಯ್ತಂತೆ. ರಾವಣನ ಬಗೆಗೆ ಮನಸ್ಸಿನಲ್ಲಿ ಚಿಂತಿಸುತ್ತಾ ಮಾರೀಚ, ಯಾಕೆಂದ್ರೆ ತನ್ನ ಅಳಿಯ ಬದುಕಿನಲ್ಲಿ ರಾಕ್ಷಸ ಕುಲವನ್ನು ಬೆಳೆಸಿದವ, ಮಹಾ ಸಾಧಕ, ಅವನ ಬಗೆಗೆ ಒಂದು ಅನುಕಂಪೆಯಿಂದ, ಈ ದಯನೀಯ ಸ್ಥಿತಿಗೆ ಒಂದು ರೀತಿಯ ನೋವಿನಿಂದ ಅವನು ಚಿಂತಿಸುತ್ತಾ ಮಾರೀಚ ಸೂರ್ಯೋದಯದ ಸಮಯದಲ್ಲಿ ರಾಮನ ಆಶ್ರಮವನ್ನು ಸಮೀಪಿಸಿದಂತೆ ಪೂರ್ಣ ಚಂದ್ರನಲ್ಲಿರುವ ಜಿಂಕೆಯು ಚಂದ್ರನ ಉಜ್ವಲವಾದ ಬೆಳದಂಗಿಳನ ಮೊತ್ತವನ್ನು ಕದ್ದು ಆಕಾಶದಿಂದ ಭೂಮಿಗಿಳಿಯಿತು. ಚಂದ್ರನಲ್ಲಿ ಜಿಂಕೆಯ ರೂಪ ಅಂತ ಹೇಳ್ತಾರೆ, ಶಶಾಂಕ ಮೊಲದ ರೂಪ ಅಂತ ಹೇಳ್ತಾರೆ. ಚಂದ್ರನಲ್ಲಿರುವ ಕಲೆಯನ್ನು ಇಲ್ಲಿ ಕವಿ ಜಿಂಕೆ ಅಂತ ಹೇಳಿದ್ದಾನೆ. ಹುಣ್ಣಿಮೆಯ ಚಂದ್ರನಲ್ಲಿರುವಂತಹ ಜಿಂಕೆಯ ಕಲೆ ಏನುಂಟು, ಅದುವೇ ಕಳಾಪೂರ್ಣವಾಗಿ, ಅದುವೇ ಆಕಾರ ತಳುದು ಚಂದ್ರನಲ್ಲಿರುವಂತಹ ಕಲೆಯೇ ಜಿಂಕೆಯಾಗಿ, ಆ ತೇಜಸ್ಸು ಒಂದು ಮೊತ್ತವಾಗಿ ಭೂಮಿಗಿಳಿಯಿತು ಎನ್ನುವಂತೆ ಜಿಂಕೆಯ ಮರಿಯು ಸುವಾಸನೆ ಬೆರೆತ ಕಾಂತಿಯ ಬಳ್ಳಿಯನ್ನು ಕಿತ್ತು ಹಾಕುತ್ತಾ ಸೀತೆಯ ಹೂದೋಟದ ಬಳಿಗೆ ಬಂದಿತಂತೆ. ಭೂಮಿಗೊಡೆಯ ಶ್ರೀರಾಮನ ಪುತ್ರ ಕೇಳುವಂತ ಇವರು ವಾಲ್ಮೀಕಿಗಳು ಕುಶಲವರಿಗೆ ಹೇಳುತ್ತಾರೆ, ಅಸುರವೈರಿಯಾದ ನಿಮ್ಮ ಅಯ್ಯ ರಾಮ ಸಂಗಾತಿ ಸೀತೆಯ ಜೊತೆಗೆ ಪ್ರಾತಃಕಾಲ ವಿಧಿಯನ್ನು ಮುಗಿಸಿ ಚಂದ್ರಕಾಂತದ ಶಿಲೆಯ ಮೇಲೆ ಅವರು ಕುಳಿತುಕೊಂಡಿದ್ಲು. ಚಂದ್ರಮುಖಿಯ ಬದಲು ಅಲ್ಲಿ ಸರೋವರದ ಕಮಲಗಳು ಮುತ್ತಿಕೊಂಡಿದ್ದವು. ರಾತ್ರಿ ಆಯಿತು ಅಂತ ಹೇಳುವಾಗೆ ಭ್ರಮಿಸುವಾಗ ಚಕ್ರವಾಹ ಪಕ್ಷಿಗಳು ಅಲ್ಲಿ ಸುತ್ತಾಡುತ್ತಾ ಇದ್ದವು. ಸಣ್ಣ ಸರೋವರ, ಕೆರೆ, ತೊರೆ, ನೀರಿನ ಜರಿ, ವಿಧ ವಿಧದ ಹೂವುಗಳು, ಬಳ್ಳಿಗಳು ಇದೆಲ್ಲ ಇತ್ತಂತೆ. ಚಂದ್ರನ ಉದಯಿಸಿದನು ಅಂತ ಕಂಡಿತಂತೆ. ಕೆನ್ನ ಇದರುಗಳು ಹರ್ಷರಿಂದ ಅರಳಿತಂತೆ. ಮಾಯಾಜಿಂಕೆಯು ಸೀತೆಯ ಮುಖವೋ ಚಂದ್ರನ ಮುಖವೋ ಅಂತ ಭ್ರಾಂತಿಯಿಂದ ಅಲ್ಲಿ ಅತ್ತಿತ್ತ ಓಡುತ್ತಾ ಇತ್ತು. ಇದನ್ನು ಸೀತೆ ನೋಡಿದಳು, ಈ ಚಿನ್ನದ ಜಿಂಕೆಯನ್ನು. ನೋಡ ಏನು ಹೇಳಿದ್ಲು ಅಂತ. ಶಿವ ಶಿವ ಸರಸಿರುಗ ಭವನುದ್ಭವ ಪರಂಪರೆಯಿಂದ ಜನಿಸಿದ ಯುವತಿಯರೊಳಿ ರೂಪದಲ್ಲಿ ಅದೇನು ವಿಸ್ಮಯವೋ. ತವಿಸಿದಿಂದ್ರಿಯ ನಿಕರ ಮಗುಳುದ್ಭವಿಸುತ್ತಿದೆ ದರುಶನದಲ ವೈಶ್ರವಣ ನಳುಪದೆ ಮಾಣದಳಿಯನೇ.
ಮಾಣನ ಕಟಿಲ್ದ ಶಿವ 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 ಸೀತೆಯ ಸೌಂದರ್ಯಕ್ಕೆ ಮಾರೀಚ ಮಾರು ಹೋದ. ಜಿಂಕೆಯ ರೂಪದಲ್ಲಿದ್ದಂತಹ ಮಾರೀಚ ಶಿವ ಶಿವ ಬ್ರಹ್ಮ ಸೃಷ್ಟಿಯಲ್ಲಿ ಜನಿಸಿದ ಯುವತಿಯರಲ್ಲಿ ಈ ರೂಪ ಎಲ್ಲಿಯದು? ಇದು ಅಪೂರ್ವವಾದಂತಹದ್ದು. ಇದೇನು ಆಶ್ಚರ್ಯ! ಇವಳನ್ನು ನೋಡಿದ ಮಾತ್ರದಿಂದ ಇಂದ್ರಿಯಗಳನ್ನು ಗೆದ್ದಿದ್ದರು, ಅವು ಈಗ ಪುನಃ ಚೇತನಗೊಳ್ಳುತ್ತಿವೆ. ಮಾರೀಚನಿಗೆ ಶೃಂಗಾರದಲ್ಲಿ, ಅಲಂಕಾರದಲ್ಲಿ ಯಾವುದರಲ್ಲಿ ಆಸಕ್ತಿ ಇಲ್ಲ. ಯಾಕೆಂದರೆ ಯೋಗೀಶ್ವರನ ಹಾಗಿದ್ದ ಅಂತ ನಾವು ಆಗ ನೋಡಿದ್ದೇವೆ. ಮಾರೀಚನನ್ನು ನೋಡಿದ ರಾವಣ ಹಿಂದಿನ ಸಂಚಿಕೆಯಲ್ಲಿ ಯೋಗಿಯ ಹಾಗೆ ಕಾಣ್ತಾನೆ, ಭೋಗಿಯ ಹಾಗಲ್ಲ. ಎಲ್ಲ ವೈರಾಗ್ಯ ಬಂದು ಹೋಗಿದೆ ಅವನಿಗೆ. ಆ ವಿರಾಗಿಗೆ ಸೀತೆಯನ್ನು ಕಂಡು ಮತ್ತೊಮ್ಮೆ ಅವನಿಗೆ ಇಂದ್ರಿಯಗಳನ್ನು ಗೆದ್ದಿದ್ರು ಪುನಃ ಅವನಿಗೆ ಇಂದ್ರಿಯ ಜಾಗೃತ ಆಯ್ತಂತೆ, ಚೇತನಗೊಂಡಿತಂತೆ ಅವನಿಗೆ ಸೀತೆಯ ಸೌಂದರ್ಯವನ್ನು ಕಂಡು. ಸೀತೆಯನ್ನು ರಾವಣನು ಬಯಸದಿರಲಾರ. ಖಂಡಿತ ಸಾಮಾನ್ಯ ಹೆಣ್ಣಿಗೆ ಹುಚ್ಚು ಕಟ್ಟುವ ರಾವಣ. ಹಿಂದಿನ ಸಂಚಿಕೆಯಲ್ಲಿ ಶೂರ್ಪನಖಿ ಹೇಳ್ತಾಳೆ, 14 ಲಕ್ಷ ಹೆಣ್ಮಕ್ಕಳನ್ನು ತಂದಿಟ್ಟಿದ್ದಿ ಅಂತ ಹೇಳ್ತಾಳೆ ಅವಳು. ಅಂತಹ ರಾವಣನು ಸೀತೆಯ ಸೌಂದರ್ಯಕ್ಕೆ ಭ್ರಮಿಸದೇ ಇರುವುದಿಲ್ಲ. ಖಂಡಿತ ಭ್ರಮಿಸ್ತಾನೆ. ರೂಪ ಎಲ್ಲಿಯದು? ಇಂದ್ರಿಯಗಳನ್ನು ಗೆದ್ದವನಿಗಾಗಿದೆ, ಬಯಸದೇ ಇರಲಾರ, ನಾಶವಾಗದೇ ಇರಲಾರಗ. ಬಯಸ್ತಾನೆ ಮತ್ತು ಸರ್ವನಾಶವಾಗ್ತಾನೆ ಅವನದ್ದು. ಮಾರೀಚ ಹೇಳ್ತಾನೆ, ನಮ್ಮ ಮಾಯೆಯು ಅಲ್ಪವಾದುದು. ನಮ್ಮ ಮಾಯೆ ಏನು? ಈ ಮಾಯೆಗೆ ದೊಡ್ಡ ಶಕ್ತಿ ಏನೂ ಇಲ್ಲ, ಇದು ಸಾಮಾನ್ಯ ಮಾಯೆ. ಆದರೆ ಆ ಸತಿ ಆದಿಮಾಯಾ ಶಕ್ತಿಯಾಗದೇ ಇರಲಾರಳು. ನೋಡಿ, ಇವಳು ಯಾರು? ಇವಳು ಆದಿಮಾಯೆ. ಆದಿಮಾಯೆ ಬ್ರಹ್ಮನ ಹೆಂಡತಿ ಸರಸ್ವತಿಯಾಗಿ ಸೃಷ್ಟಿಯನ್ನು ಪ್ರೇರೇಪಿಸ್ತಾಳೆ, ಸೃಷ್ಟಿಗೆ ಅನುಕೂಲವಾಗಿರ್ತಾಳೆ. ಅದೇ ಆದಿಮಾಯೆ ಲಕ್ಷ್ಮಿಯಾಗಿ ಶ್ರೀಮನ್ನಾರಾಯಣನಿಗೆ ರಕ್ಷಣೆಯ ಕಾರ್ಯಕ್ಕೆ ಸಹಕಾರಿಯಾಗ್ತಾಳೆ. ಅದೇ ಮಾಯೆ ಪಾರ್ವತಿಯಾಗಿ ಶಿವನ ಲಯ ಕಾರ್ಯಕ್ಕೆ ಪ್ರೇರಣೆಯನ್ನು ಮಾಡ್ತಾಳೆ. ತ್ರಿಗುಣಗಳ ತ್ರಿಕೂಟ, ಹಿಂದೆಯೂ ನಾನು ಹೇಳಿದ್ದೇನೆ ಇದನ್ನು. ಹಾಗೆ ಆದಿ ಮಾಯಾ ಶಕ್ತಿ ಇವಳು. ಈಕೆ ಜನ್ಮ ತಾಳಿ ಮಾಯೆಯಿಂದ ಅಸುರರ ಬುದ್ಧಿಗೆಡಿಸಿ ಅವರನ್ನು ಕೆಡಿಸಿದಳು. ಈ ಭಾಗದಲ್ಲಿ ಮಾಯೆ ಯಾವ ರೀತಿ ದುಷ್ಟ ಕಾರ್ಯವನ್ನು ಮಾಡುತ್ತಾಳೆ, ಯಾವ ರೀತಿ ಪುರುಷನಿಗೆ ಅಂದರೆ ಭಗವಂತನಿಗೆ ಸಹಕಾರಿಯಾಗಿರ್ತಾಳೆ ಎನ್ನುವುದನ್ನು ಇಲ್ಲಿ ಕವಿ ತೊರವೆ ಬಹಳ ಸುಂದರವಾಗಿ ಚಿತ್ರಿಸುವುದು ನಮಗೆ ಕಾಣುತ್ತದೆ. ಆ ಕಾರಣದಿಂದ ಇದು ಮಾಯೆ ಅಸುರರ ಬುದ್ಧಿ ಕೆಡಿಸಿ ಅವರ ನಾಶವನ್ನು ಮಾಯೆ ಮಾಡುತ್ತಾಳೆ. ನಿರ್ಮಾಯ, ರಾಮನಲ್ಲಿ ಮಾಯೆ ಉಂಟು ಅಂತ ಕೇಳಿದರೆ ಇಲ್ಲ, ಅವನಿಗೆ ಮಾಯೆ ಅವನನ್ನು ಆವರಿಸುವುದಿಲ್ಲ. ಆದರೆ ಪುರುಷ ಪ್ರಕೃತಿಯ ಹೆಗಲನ್ನು ಏರಿ ದುಷ್ಟರ ದಮನದ ಕೆಲಸವನ್ನು ಮಾಡ್ತಾನೆ. ಮಾಯೆಯ ಅವಲಂಬನೆ ಇಲ್ಲದೆ ಪುರುಷನಿಗೆ ಲೀಲೆ ಮತ್ತು ಮಹಾತ್ಮೆ ಇಲ್ಲ. ಕುಂಟ ಮತ್ತು ಕುರುಡ ಇದ್ದ ಹಾಗೆ ಅಂತ ನಾನು ಹಿಂದೆ ಹೇಳಿದ್ದೇನೆ. ಹೆಳವ ನಡಿಲಿಕ್ಕಾಗೋದಿಲ್ಲ, ಹಾಗೆಂತ ಅವನಿಗೆ ಕಣ್ಣಿದೆ. ಅದೇ ಕಣ್ಣು ಇಲ್ಲದೆ ಇರುವಂಥ ಕಾಲು ಸರಿ ಇರುವುದು ಮಾಯೆ. ಆ ಕಾರಣದಿಂದ ಮಾಯೆಗೆ ಕಣ್ಣಿದೆ, ಕಾಲಿಲ್ಲ. ಪುರುಷನಿಗೆ ಕಾಲಿಲ್ಲ, ಕಣ್ಣಿದೆ. ಇದು ಪರಸ್ಪರ ಪ್ರಕೃತಿ ಪುರುಷರ ಅವಲಂಬನದ ಲೀಲೆ. ಈಕೆ ಜನ್ಮ ತಾಳಿದ್ದಾಳೆ. ರಾಮನ ವೈರಿಯಿಂದ ಉಂಟಾಗುವ ಕದನದಲ್ಲಿ ಆಯುಧಗಳ ಏಟಿನಿಂದ ರಾಕ್ಷಸ ವಂಶ ನಾಶವಾಗುತ್ತದೆ. ರಾಕ್ಷಸ ವಂಶ ಸರ್ವನಾಶ ಆಗಿ ಹೋಗ್ತದೆ. ಸೀತೆ ಕೈಕಾಲು ಮುಖಗಳನ್ನು ತೊಳೆದುಕೊಂಡಂತೆ, ಬಳಿಕ ಅಂತರಂಗದಲ್ಲಿ ರಾಮನ ಪಾದಕಮಲವನ್ನು ಸ್ಮರಿಸಿಕೊಂಡಳಂತೆ. ಕಮಲಲೋಚನೆಯಾದಂತಹ ಅವಳು ಸೀತೆ ಕಮಲ ಲೋಚನನಿಗೆ ನಮಸ್ಕರಿಸಿದಳಂತೆ. ಅವಳು ಹಣೆಗೆ ಕೆಂದಾವರೆಯ ಕರ್ಣಿಕೆಯನ್ನು ಧರಿಸಿದಳಂತೆ. ಮುಂಗುದಲನ್ನು ಸರಿನೇವರಿಸಿಕೊಂಡಳಂತೆ. ನೋಡಿಸುವಾಗ ನೀರನ್ನು ನೋಡಿದಳಂತೆ. ನೀರಿನಲ್ಲಿ ಮಾಯೆಯ ಪ್ರತಿಬಿಂಬ. ಯಾವ ಮಾಯೆ ಕೇಳೋಣ. ಕಂಡಳುದಕದ ನೆಳಲಿನಲ್ಲಿ ಕೈಗೊಂಡ ಮಾಯಾ ಮೃಗದ ಮೂರ್ತಿಯ
ಕೈಗೊಂಡ ಮಾಯ ಮೃಗದ ಮೂರ್ತಿಯ ದಂಡಿಸರದ ಬಿನವದ ಶಿಶು ಲೀಲಾ ಕಲಾಪಕವ ಮಂಡೆಯನು ಮುರಿದೆತ್ತಿ ಸರಸಿಯ ದಂಡೆಯಲಿ ನೋಡಿದಳು ಕಾಣದೆ ಮಂಡಿಸಿದ ವಕ್ಷಿಗಳು ತಿಳಿಗೊಳಲಿನಲಿ ತಿಳಿಗೊಳನಲಿ ತಳೋದರಿಯ ಮಂಡಿಸಿದವು ಅಕ್ಷಿಗಳು ಕಂಡಳು ಉದಕದ ನೆಳಲಿನಲಿ ಮಾಯಾ ಮೃಗದ ಮೂರ್ತಿಯ ಕಂಡಳು ಓ ಓ ತಿಳಿಯಾದಂತಹ ನೀರನ್ನು ಕೊಳದಲ್ಲಿ ಸೀತೆ ಜಾನಕಿ ನೋಡುತ್ತಾ ಇದ್ದಾಗೆ ಮಾಯಾ ಜಿಂಕೆಯ ನೀರಿನಲ್ಲಿ ಅದರ ಬಿಂಬವನ್ನು ನೋಡಿದ್ಲು. ಪಕ್ಕನೆ ಆಕರ್ಷಣೆಗೊಂಡು ನೇರ ನೋಡಿದ್ದಲ್ಲ, ಬಿಂಬದಿಂದಲೇ ತಿಳಿ ನೀರಿನಲ್ಲಿ ಆಕರ್ಷಣೆಗೊಂಡಂತೆ ಮನೋಹರವಾದಂತಹ ಹೊಸ ರೀತಿಯ ಮಾಯಾ ಜಿಂಕೆಯ ರೂಪವನ್ನು ಕೊಳದಲ್ಲಿ ನೀರಿನಲ್ಲಿ ಸೀತೆ ನೋಡಿದ್ಲು. ತಲೆಯನ್ನು ಮೇಲೆತ್ತಿ ಕೊಳದ ದಂಡೆಯ ಮೇಲೆ ನೋಡಿದಳಂತೆ, ಮತ್ತೆ ನೀರಿನಲ್ಲಿ ನೋಡುತ್ತಾಳೆ. ದಂಡೆಯಲ್ಲಿ ನೋಡಿದರೆ ನೀರಿನ ಒಳಗೆ ಬಿಂಬ ಕಾಣ್ತದೆ, ನೀರಿನ ಒಳಗೆ ನೋಡಿದರೆ ದಂಡೆಯಲ್ಲಿ ಅದರ ರೂಪ ಕಾಣ್ತದೆ. ಆವಾಗಲೇ ಸೀತೆಯನ್ನೊಂದು ಮಾಯೆ, ರಾಮನ ಮಾಯೆಯಾದಂತಹ ಸೀತೆಯನ್ನು ಮಾಯೆ ಆವರಿಸಿಕೊಂಡಿದೆ, ಮಾರೀಚನ ಮಾಯೆ ಆವರಿಸಿಕೊಂಡಿದೆ. ಪುನಃ ತಿಳಿಗೊಳದ ಮೇಲೆ ದೃಷ್ಟಿ ಬೀರಿದ್ಲು. ಮಾಯಾ ಜಿಂಕೆಯು ಸಂಭ್ರಮದಿಂದ ಸುಳಿದು ಕಮಲಗಂಧಿನಿಯಾದಂತಹ ಸೀತೆಯ ಮೂಗಿಗೆ ಸುವಾಸನೆಯ ಗಾಳವನ್ನು ಬಡಿಯುವಂತೆ ಬೀಸಿದಂತೆ ಎಲ್ಲ ಮಾಯೆಯನ್ನು ಮಾಡಿತು. ನೃತ್ಯ ವಿಧಾನದಿಂದ ಮೂಗಿಗೆ ಪರಿಮಳ ಸುಗಂಧವನ್ನು ಬೀರುವುದರಿಂದ ದೃಷ್ಟಿಯನ್ನು ಅತ್ತಿತ್ತ ಚಂಚಲಗೊಳಿಸುವ ರೀತಿಯಲ್ಲಿ ಅದರ ಹೆಜ್ಜೆಯ ಶಬ್ದಗಳು ಕಿವಿಗಳಿಗೆ, ಹೀಗೆ ಸೀತೆಯಲ್ಲಿ ಒಟ್ಟು ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಿತಂತೆ. ಅದು ಹೊಸ ರೀತಿಯ ನಡಿಗೆಯ ಜಿಂಕೆ ಮರಿಯನ್ನು ನೋಡಿದ್ಲಂತೆ. ಯಾಕಂದ್ರೆ ಜಿಂಕೆಯನ್ನು ನೋಡಿದ್ದು ಕಡಿಮೆ ಏನೂ ಅಲ್ಲ. ಸುತೀಕ್ಷಣ ಮುನಿಯ ಮಾತನ್ನು ನಾವಿಲ್ಲಿ ನೆನಪಿಸಬೇಕು. ಜಿಂಕೆಯು ಕಾಡಿನಲ್ಲಿ ವಂಚಿಸದೇ ಇರಲಾರದು ಅಂತ ಒಂದು ಮಾತನ್ನು ಹಿಂದೆ ಹೇಳಿತ್ತು. ಹಾಗೆ ಆಚೆ ಈಚೆ ಜಾರಿಕೊಂಡಿತಂತೆ. ದಡಗಳ ಆಚೆ ದಡದ ಈಚೆ ಸೀತೆ ಕಣ್ಣುಗಳು ಬಳಲಿತು. ಇದನ್ನು ನೋಡಿ ಆ ರೀತಿಯ ಮಾಯೆ ಮಾರೀಚನದಿತ್ತು. ಒಂದು ನಿರ್ಧಾರ ಮಾಡಿ ಗಂಡನಿಗೆ ದೂರ ಹೇಳಬೇಕು ಅಂತ ಆ ಸರೋವರದ ಮೆಟ್ಟಲನ್ನು ಹತ್ತಿ ಸೀತೆ ಮೇಲೆ ಬರ್ತಾ ಇದ್ರೆ ಕೋಮಲ ಪಾದಗಳ ಸೋಂಕಿನಲ್ಲಿ ಹಂಸಗಳು ನಡೆದುಕೊಂಡು ಬಂದವಂತೆ ಸೀತೆ ಜೊತೆಗೆ. ಆ ಯುವತಿಯ ಮುಂಗುರುಳಿನಲ್ಲಿ ತುಂಬಿಗಳು ಭ್ರಮಿಸಿ ಭ್ರಮರಗಳು ಸೀತೆಯನ್ನು ಹಿಂಬಾಲಿಸಿದಂತೆ. ಸ್ವಚ್ಛವಾದ ಕೊಳದ ನೀರಿನ ಕಾಂತಿಯು ಚಂದ್ರಮುಖಿಯ ರೂಪ ಲಾವಣ್ಯ ರಸದ ಕಾಂತಿಯಲ್ಲಿ ಸೇರಿ ಹೋಯಿತು. ಸೀತೆಯ ಸೌಂದರ್ಯವನ್ನು ಇಲ್ಲಿ ಕವಿ ಬಹಳ ಸೊಗಸಾಗಿ ಹೇಳ್ತಾನೆ. ಈ ಮಾಯಾ ಜಿಂಕೆ ಯಾವ ರೀತಿ ವಂಚಿಸ್ತದೆ ಅಂತ ನೋಡೋಣ ಇಲ್ಲಿ. ಬಲ್ದುದಿ ಮೃಗಪೋತ ಭೀತಿಯ ಮಂದಗತಿಯಲ್ಲಿ ಮೃಗ ಸುನೇತ್ರಿಯ ಕಿಂದುಗೊಂಡೀಕ್ಷಿಸಿದಳೊಯ್ಯನೆ ನಿಲುತ ನಿಲುಕಿದಡೆ ಮುಂದಣಿಗೆ ಲಂಘಿಸುತ್ತ ಮುರಿದಡೆ ಸಂಧಿಸುದ ಸುಮ್ಮಾನ ರಸ ದುಃಖಂದವನು ಕಾಮಿನಿಗೆ ಕಾಣಿಸುತ್ತೈದ ತಡೆಗಡಿಗೆ ಬಂದುದು. ಮಾಯಾ ಜಿಂಕೆ ಹೆದರಿಕೊಂಡು, ಹೆದರಂದ್ರೆ ರಾಮನ ಭೀತಿ, ಎಲ್ಲಿಯಾದರೂ ರಾಮನಿಗೆ ಗೊತ್ತಾಗ್ತದೋ ಅಂತ ಒಂದು ಭೀತಿ, ನಿಧಾನವಾಗಿ ಹೆಜ್ಜೆ ಇಡುತ್ತಾ ಸೀತೆಯನ್ನು ಅನುಸರಿಸಿತು. ಹಿಂದೆ 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 ಮಾಯೆ ಮುಸುಕಿತು. ಜಿಂಕೆಯನ್ನು ನೋಡಿದ ಕ್ಷಣ ನಿಲ್ಲುತ್ತಲೂ, ಸಮೀಪಕ್ಕೆ ಬಂದರೆ ಮುಂದಕ್ಕೆ ನೆಗೆಯುತ್ತಲೂ. ಜಿಂಕೆಯನ್ನು ನೋಡುವಾಗ ಸೀತಾಮಾತೆ ನಿಲ್ಲುವುದು, ನಿಂತರೆ ಜಿಂಕೆ ನೆಗೆಯುವುದು, ಹಿಂದಕ್ಕೆ ತಿರುಗಿದರೆ ಎದುರಿಗೆ ಕಾಣಿಸಿಕೊಳ್ಳುವುದು. ಹೀಗೆ ಅವಳ ಸೀತಾಮಾತೆಯನ್ನು ಸಂತೋಷಪಡಿಸುತ್ತಾ, ಸಂತೋಷವನ್ನು ಕೊಡುತ್ತಾ ಅದು ಮತ್ತೆ ಮತ್ತೆ ಸುತ್ತಾಡುತ್ತಾ ಇತ್ತಂತೆ, ಸುಳಿಯುತ್ತಿತ್ತಂತೆ.
ಮಾಯಾ ಜಿಂಕೆಯ ಗೊರಸು ತಾಗಿದಂತಹ ಕಲ್ಲುಗಳು ಏನಿದೆ ಅದು ರತ್ನಗಳಾಗಿ ಪರಿವರ್ತನೆಗೊಂಡಿತಂತೆ, ಅದು ಮಾಯೆ. ಬಾಯಿಯಿಂದ ಉದುರಿದಂತಹ ಹನಿಗಳೇನುಂಟು ಹೊಳೆ ಹೊಳೆಯುವ ಮುತ್ತುಗಳಂತೆ ಕಂಡಿತು, ಅದು ಮಾಯೆ. ಕಲ್ಲು ಅಲ್ಲಿ ರತ್ನವಾದದ್ದು, ಅಲ್ಲಿ ಆ ಜೊಲ್ಲು ಅದು ಅಲ್ಲಿ ಮುತ್ತುಗಳಾದದ್ದು, ಇದು ಮಾಯೆ. ದೇಹಕಾಂತಿ ಹರಡಿ ಮರಗಿಡ ಬಳ್ಳಿಗಳು ಹೊಂಬೆಳಕಿನಿಂದ ಮೆರೆದವು, ಅದು ಮಾಯೆ. ಅಲ್ಲಿ ಜಿಂಕೆ ನಿಧಾನವಾಗಿ ಸೀತೆಯನ್ನು ಹಿಂಬಾಲಿಸಿತು. ಅದರ ಒಂದು ಪ್ರಭಾವಲಯ, ಮಾಯೆಯ ಪ್ರಭಾವಲಯ ನಿರ್ಮಾಣ ಆಯಿತಲ್ಲಿ. ಹೊನ್ನಿನ ಜಿಂಕೆಯು ಹತ್ತಿರ ಬಂದಾಗ ಸೀತೆಯುಟ್ಟಂತಹ ಬಿಳಿ ಸೀರೆ ಹೊಂಬಣ್ಣಕ್ಕೆ ಬಂದಿತ್ತು, ಅದು ಮಾಯೆ. ಬಟ್ಟೆಯ ಬದಲು ನಾವು ಹೇಳಿದ್ವಿ ಅವ ಬಣ್ಣ ಬದಲಾಯಿಸಿಕೊಂಡ ಅಂತ, ಅದು ಮಾಯೆ. ಸೀತೆಯ ಬಿಳಿದಾದ ಸೀರೆ ಹೊಂಬಣ್ಣಕ್ಕೆ ತಿರುಗಿತು ಅಂತ ಇಲ್ಲಿ ಕವಿ ಹೇಳ್ತಾನೆ, ಅದು ಮಾಯೆ. ಅವಳು ತೊಟ್ಟಂತಹ ರತ್ನಾಭರಣ ಬಣ್ಣ ಬದಲಾಯಿಸಿತು, ಅದು ಮಾಯೆ. ಸೀತೆಯ ದೃಷ್ಟಿ ಜಿಂಕೆಯ ಮೇಲೆ, ಪ್ರೀತಿ ಜಿಂಕೆಯ ಮೇಲೆ, ಹಾಗೂ ಇಡೀ ಒಟ್ಟು ಆಕರ್ಷಣೆ ಸೀತಾಮಾತೆಯದ್ದು ಜಿಂಕೆಯ ಮೇಲೆ. ಹಾಗೆ ನಗುತ್ತಾ ಹೆಜ್ಜೆ ಇಡುತ್ತಾ ರಾಮನ ಸಮೀಪಕ್ಕೆ ಬಂದರೆ ಹುಲಿಯ ಚರ್ಮದ ಮೇಲೆ, ಗಜ ಚರ್ಮದ ಮೇಲೆ, ಅಂದರೆ ಮೃಗೀಯವನ್ನು, ಈ ಆಕ್ರಮಣವು ಕ್ರೌರ್ಯ ಹುಲಿ ಅದರ ಮೇಲೆ ಅದನ್ನು ಗೆದ್ದವನಂತೆ, ಅದನ್ನು ನಿಯಂತ್ರಿಸಿದವನಂತೆ ರಾಮ ಆ ಚರ್ಮದ ಮೇಲೆ, ಪೀಠದ ಮೇಲೆ ಕುಳಿತಿದ್ದ ಚಿನ್ನದ ಜಿಂಕೆಯನ್ನು ಸೀತೆ ಸಮೀಪಕ್ಕೆ ಬರುವಾಗ ರಾಮನು ಪರ್ಣಕುಟಿಯ ಮುಂದುಗಡೆ ಇರುವ ಜಿಂಕೆಯನ್ನು ಗಮನಿಸಿದ್ರಂತೆ. ರಾಮನ ಕಣ್ಣಿಗೆ ಬಿತ್ತು ಆ ಜಿಂಕೆ. ಆದರೆ ಸೀತಾಮಾತೆ ರಾಮಚಂದ್ರಮನಲ್ಲಿ ಏನು ಹೇಳುತ್ತಾಳೆ ಕೇಳೋಣ. ದೇವ ಚಿತ್ತೈಸಿದಿರಿನಲಿ ಇದಿರಿನಲಿ ಸಂಭಾವಿಸಿದಿರೇ ಕನಕ ರುಚಿಯ ಕಳೆ ವರದ ಕಮನೀಯ ಕಲಿತ ಕುರಂಗ ಶಾಬಕವ ತೀವಿಕೊಂಡಿದೆ ವಿವಿಧ ರುಚಿ ವಿಪಿನಾವಳಿಯದ ತಂದು ಕೊಡಬೇಕಾವ ಪರಿಗಿಂದಾದಡೆಯು ತನಗೆಂದಳಿಂದು ಮುಖಿ ವಿಪಿನಾವಳಿಯನಿದ ತಂದು ಕೊಡಬೇಕಾವ ಪರಿಗಿಂದಾದಡೆಯು ತನಗೆಂದಳಿಂದು ಮುಖಿ ದೇವ ಚಿತ್ತೈಸು. ಸ್ವಾಮಿ ದೇವ ಚಿತ್ತೈಸು, ಬಹಳ ವಿನೀತಳಾಗಿ ತನ್ನ ಬೇಡಿಕೆಯನ್ನು, ತನ್ನ ಅಪೇಕ್ಷೆಯನ್ನು ಸೀತಾಮಾತೆ ರಾಮನ ಮುಂದಿಡ್ತಾಳೆ. ಬಹಳವಾಗಿ ಅರಣ್ಯವಾಸದಲ್ಲಿ ಏನನ್ನೂ ಬಯಸಿದವಳಲ್ಲ ಸೀತೆ. ಬಹುಶಃ ಸೀತಾಮಾತೆಯ ಬಯಕೆ, ಅಪೇಕ್ಷೆ ಇದು ಬಹಳ ಅಪರೂಪದ್ದು. ನೋಡಿ, ನಿಮ್ಮ ಎದುರಿನಲ್ಲಿ ಕಾಣಿಸುತ್ತಿರುವ ಜಿಂಕೆಯನ್ನು ಗಮನಿಸಿ ನೀವು ಅಂತ ಹೇಳ್ತಾನೆ. ಚಿನ್ನದ ಕಾಂತಿಯುಳ್ಳಂತಹ ಕುರಂಗ ಜಿಂಕೆ ಅದು. ಶರೀರ ನೋಡಿ, ಸುಮನೋಹರವಾದಂತಹ ಜಿಂಕೆಯ ಮರಿಯದು. ಏನು ನಮ್ಮ ಆಕರ್ಷಣೆ ನೋಡಿ ಅದಕ್ಕೆ. ಯಾವ ರೀತಿಯಾದರೂ ಆದಿತ್ತು ಸ್ವಾಮಿ, ನೀವು ಅದನ್ನು ನನಗೆ ತಂದು ಕೊಡಬೇಕು ಅಂತ ಹೇಳ್ತಾಳೆ ಅವಳು. ಈ ಮರಿಯನ್ನು ನಾನು ಸಾಕ್ತೇನೆ, ಇನ್ನು ಬಹಳ ವರ್ಷ ಇಲ್ಲಲ್ಲ, ಏನೋ ಒಂದು ವರ್ಷ ಉಂಟ ಏನೋ ಅಷ್ಟೇ. ಆದ್ದರಿಂದ ಆಮೇಲೆ ಅರಣ್ಯವಾಸ ಮುಗಿದ ಬಳಿಕ ನಾನು ಅಯೋಧ್ಯೆಗೆ ಕೊಂಡು ಹೋಗ್ತೇನೆ, ನನ್ನ ಬಯಕೆಯನ್ನು ಸಲ್ಲಿಸಬೇಕು ಹೇಳ್ತಾಳೆ ಅವಳು. ವಾಲ್ಮೀಕಿಗಳು ಸ್ವಲ್ಪ ಮುಂದುವರೆದು ಅಲ್ಲಿ ನಮ್ಮ ಅತ್ತೆ, ನನ್ನ ತಂಗಿಯಂದಿರು ಯಾರ್ಯಾರಿದ್ದಾರೆ ಅಯೋಧ್ಯೆ, ಅವರಿಗೆಲ್ಲ ನಾನು ಇದನ್ನು ತೋರಿಸಬೇಕು ಮುಂದೆ ಅಂತ ಅವಳು ಸಹಜವಾಗಿ ಅಪೇಕ್ಷೆ ಬೆಳೀತಾಳೆ. ಬಹಳ ವಿಧವಾಗಿ ಪ್ರೀತಿಯ ಮಾತುಗಳಿಂದ ರಾಮನನ್ನು ಪೀಡಿಸಿದಳಂತೆ. ಮುಗ್ಧ ಭಾವದಿಂದ ಸಾಮಾನ್ಯ ಹೆಣ್ಣಾಗಿ ರಾಮನ ಪಾದಗಳ ಮೇಲೆ ತಲೆ ಇಟ್ಲು ಅಂತ ಕವಿ ತುಂಬ ಮಾರ್ಮಿಕವಾಗಿ ಹೇಳ್ತಾನೆ. ಸೀತೆಯ ಬಯಕೆಯನ್ನು ಹೇಳ್ತಾನೆ ಮಾರ್ಮಿಕವಾಗಿ. ನೋಡೋಣ, ರಾಮನ ಮಾತು ಕೇಳೋಣ. ಐಸೆಲೆ ವೈದೇಹಿ ನಿಂದಿಸು ನಿರ್ಬಂಧದಲ್ಲಿ ದಿಟ ಬಿಲ್ನೈಸಲೇನಿದು ದೊಡ್ಡಿತೆ ಎನಗೆ ದೊಡ್ಡಿತೆ ತನಗೆನು ತಲೆಕ್ಕಡವ ಬಾತಣಿಸಿ ಪದ ತಳಗೆ ಪೀತ ಸುವಾಸವನು ತೆಗೆದುಟ್ಟು ಬಿಲುಬಾಣಾಸನವ ಕುಳುತಲೆನೆವನೆಯ ಪೊರವಂಟನಾರಾಮ ಐಸಲೆ ವೈದೇಗಿ ರಮಣೀ.
ಹೌದು ದೇವಿ, ನೀನು ಬಹಳ ಬಲವಂತವಾಗಿ ಅಪರೂಪಕ್ಕೆ ನೀನೊಂದು ಅಪೇಕ್ಷೆಯನ್ನು ಮುಂದಿಟ್ಟಿದ್ದಿ. ಅದರ ಬಗ್ಗೆ ರಾಮ ದೊಡ್ಡ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಿಜವಾಗಿ ನನಗಿದು ದೊಡ್ಡ ಕೆಲಸವೂ ಅಲ್ಲ ನೀನು ಅಪೇಕ್ಷೆ ಪಟ್ಟದ್ದು, ಇದು ಕ್ಷಣದಲ್ಲಿ ತಂದು ಕೊಡಬಹುದು. ಏನೋ ಒಂದು ಬಹಳ ಗಂಭೀರವಾಗಿ ರಾಮ ಆಲೋಚಿಸುವುದಿಲ್ಲ. ವಾಲ್ಮೀಕಿ ರಾಮ ಅಲ್ಲಿಯೂ ಹಾಗೆ ಬಹಳ ಗಂಭೀರವಾಗಿ ಇಲ್ಲಿ ಕಾಣುವುದಿಲ್ಲ ನಮಗೆ. ನೀನು ಕಾಲುಗಳಿಗೆ ಪಾದರಕ್ಷೆಯನ್ನು ಧರಿಸಿ ಹಳದಿ ವಸ್ತ್ರ, ಬಿಲ್ಲು, ಬತ್ತಳಿಕೆ ತೆಗೆದುಕೊಂಡು ಪರ್ಣಶಾಲೆಯಿಂದ ರಾಮ ಹೊರಟ ಅಂತ ಕವಿ ಹೇಳಿದ ತಕ್ಷಣ ಏನು, ಹೆಂಡತಿಯ ಆಸೆಯನ್ನು ಪೂರೈಸಲು ರವಿಕುಲದ ಒಡೆಯ ರಾಮ ಹೊರಟುದನ್ನು ತನ್ನ ಪರ್ಣಶಾಲೆಯಿಂದ ಊರ್ಮಿಳಾಪತಿ ನೋಡಿದನು. ಈ ಪ್ರಕರಣವನ್ನು ಲಕ್ಷ್ಮಣ ಗಮನಿಸ್ತಾ ಇದ್ದಾನೆ. ರಾಮ ಹೊರಟದ್ದನ್ನು ತನ್ನ ಪರ್ಣಶಾಲೆಯಿಂದ ನೋಡ್ತಾನೆ. ಸರಸರನೆ ಬಿಲ್ಲು ಬಾಣಗಳನ್ನು ತೆಕ್ಕೊಂಡು ಪರ್ಣಶಾಲೆಯಿಂದ ಹೊರಟು ಶತ್ರು ಭಯಂಕರ ವೀರ ರಾಮನ ಬಳಿಗೆ ಬಂದನು. ಕವಿ ಪ್ರಯೋಗಿಸಿದ ಶಬ್ದ ಗಮನಿಸಿ. ಇಲ್ಲಿ ಒಂದು ಧ್ವನ್ಯರ್ಥವನ್ನು ಗಮನಿಸಬಹುದು. ಈ ಜಿಂಕೆಯ ಬಗೆಗೆ ರಾಮನಿಗೆ ಗೊತ್ತಾಗಿದೆ ಇದು ಮಾಯೆ ಎನ್ನುವಂಥದ್ದು. ಬಿಲ್ಲು ಬಾಣಗಳನ್ನು ತೆಕ್ಕೊಂಡು ಹೊರಟಿದ್ದಾನೆ. ಕವಿ ಹೇಳಿದ್ದಾನೆ ಶತ್ರು ಭಯಂಕರ ಹೊರಟಿದ್ದಾನೆ ಅಂತ ಕವಿ ಹೇಳ್ತಾನೆ. ಹಾಗೆ ರಾಮನಿಗೆ ಗೊತ್ತಾಗ್ಲಿಲ್ಲ ಅಂತ ಅರ್ಥ ಅಲ್ಲ. ಮೌನದಿಂದ ಸೀತೆಗೆ ಯಾವ ಮಾತನ್ನು ಹೇಳಲಿಲ್ಲ. ಇಲ್ಲಿ ದುಷ್ಟ ದಮನದ ಕೆಲಸವನ್ನು ಸಂಕಲ್ಪ ಮಾಡಿದ್ದಾನೆ ಅಂತ ನಾವು ತಿಳ್ಕೊಳ್ಳೋಣ. ಆ ಶತ್ರು ಭಯಂಕರ. ಲಕ್ಷ್ಮಣ 8 ದಿಕ್ಕುಗಳನ್ನು ತಿರುಗಿ ನೋಡಿದನಂತೆ. ಯಾಕೆಂದ್ರೆ ನೋಡಿ ಬಹಳ ಗಂಭೀರ ಇಲ್ಲಿ. ಶತ್ರು ಭಯಂಕರ ರಾಮ ಹೊರಟಂತಹದ್ದಿಲ್ಲಿ 8 ದಿಕ್ಕನ್ನು ಲಕ್ಷ್ಮಣ ನೋಡ್ತಾನೆ. ರಾಮ ಬಿಲ್ಲು ಬಾಣವನ್ನು ಹಿಡ್ಕೊಂಡಿದ್ದಾನೆ. ಹಾಗಾದ್ರೆ ಯಾವುದೋ ದುಷ್ಟನ ವಧೆಗೆ ರಾಮ ಸಂಕಲ್ಪ ಮಾಡಿ ಹೊರಟಿದ್ದಾನೆ ಅಂತ ಲಕ್ಷ್ಮಣನಿಗೆ ಗೊತ್ತಾಗ್ತದೆ. ರಾಮನ ನಡೆ, ರಾಮನ ನುಡಿ, ರಾಮನ ಸಂಜ್ಞೆಗಳು ಲಕ್ಷ್ಮಣನಿಗೆ ಪಕ್ಕ ಗೊತ್ತಾಗುವಂತಹದ್ದು. ಶತ್ರುಗಳಿಗೆ ಅಂಜದ ಅಣ್ಣನು ಇಷ್ಟು ಆತುರದಲ್ಲಿ ಎಲ್ಲಿಗೆ ಹೊರಟಿದ್ದಾನೆ, ಊಹೆಗೆ ಸಿಲುಕದೆ ರಾಮನಿಗೆ ಕೈ ಮುಗಿದು ಭಕ್ತಿಯಿಂದ ಹೇಳಿದನಂತೆವ. ಇಷ್ಟು ಅವಸರದಲ್ಲಿ ರಾಮ ಎಲ್ಲಿಗೆ ಹೊರಟದ್ದು? ಎಲ್ಲಿಗೆ ಹೊರಡುವುದಿದ್ರು ನನ್ನ ಹತ್ರ ಹೇಳಬೇಕಲ್ಲ ರಾಮ. ಹೇಳಲಿಲ್ಲ. ಆಯುಧಪಾಣಿಯಾಗಿ ಸರ್ವಸನ್ನದ್ಧನಾಗಿ ಹೊರಡುತ್ತಾನೆ ಅಂದರೆ ಎಲ್ಲಿಯೋ ದುಷ್ಟರ ವಧೆಯ ಸಂಕಲ್ಪ ಮಾಡಿದ್ದಾನೆ ಅಂತ ಅರ್ಥ. ಇದ್ದಕ್ಕಿದ್ದಂತೆ ಬಿಲ್ಲು ಬಾಣಗಳ ಸಿದ್ಧತೆ ಕಾರಣವೇನು ಅಂತ ಕೇಳುತ್ತಾನೆ ರಾಮನ ಹತ್ರ. ಯಾಕೆ ನೀ ಹೊರಟಿ ಅಂತ ಕೇಳ್ತಾನೆ ಅವ. ಆ ಸಂದರ್ಭದಲ್ಲಿ ತಮ್ಮ ಈ ಜಿಂಕೆಯನ್ನೊಮ್ಮೆ ನೋಡು ನೀನು ಅಂತ ಹೇಳ್ತಾನೆ. ನೋಡಿ ಜಿಂಕೆ ನೋಡು. ಬ್ರಹ್ಮ ಸೃಷ್ಟಿಯಲ್ಲಿ ನವೀನವಾದುದು, ಈ ಮಾತಿಗೆ ಅರ್ಥ ಇದೆ. ಬ್ರಹ್ಮ ಸೃಷ್ಟಿಯಲ್ಲಿ ಹೊಸತು ಅಂದ್ರೆ ಅರ್ಥ ಏನು? ಇದು ವಿಚಿತ್ರವಾದದ್ದು ಅಂತ ಅರ್ಥ, ಸ್ವಾಭಾವಿಕವಾದದ್ದಲ್ಲ. ಇದು ಏನೋ ಒಂದು ವಿಶಿಷ್ಟತೆ ಇದೆ, ಒಂದು ಮಾಯೆ ಇದೆ ಅಂತ ಅರ್ಥ. ರಾಮನ ಮಾತಿನ ಧ್ವನಿಯನ್ನು ನಾವಿಲ್ಲಿ ಗಮನಿಸಬೇಕು. ಇದನ್ನು ನಮ್ಮ ಮಡದಿ ಬಯಸಿ ಬೇಡಿದಳು. ಅವಳ ಬಯಕೆಯನ್ನು ಸಲ್ಲಿಸಬೇಕೆಂದು ನಮಗೆ ಆ ರೀತಿ ತಿಳುವಳಿಕೆಗೆ ಬಂದಿದೆ. ಒಂದು ಬಯಕೆಯನ್ನು ಅವಳು ಬಯಸಿದಾಳೆ. ಅವಳ ಬಯಕೆಯನ್ನು ಸಹಜವಾಗಿ ಮತ್ತು ತುಂಬ ಸಲೀಸಾಗಿ ರಾಮ ಇದನ್ನು ಹೇಳ್ತಾನೆ. ಆ ಬಯಕೆಯನ್ನು ನಾವು ಸಲ್ಲಿಸುವ, ಚಿನ್ನದ ಜಿಂಕೆ ಮರಿಯನ್ನು ತರುವವರೆಗೆ ಈ ಧರ್ಮಪತ್ನಿ ಸೀತೆಯನ್ನು ರಕ್ಷಿಸುವ ನಿಬಂಧನೆ ನಿನಗೆ ಅಂತವ ಹೇಳ್ತಾನೆ. ಆ ಕಾರಣದಿಂದ ನಾನು ಇದನ್ನು ತರಲಿಕ್ಕೆ ಹೊರಟಿದ್ದೇನೆ, ನಮಗಾಯ್ತೆಂದು ಭಾವಿಸಿ ಹೊಮ್ಮೇರಿಯ ತಪ್ಪುವ ತನಕ ಈ ಹೊನ್ನಿನ ಮರಿಯನ್ನು ನೋಡಿ, ರಾಮ ಹೊನ್ನಿನ ಮರಿಯನ್ನು ಅಂತ ಹೇಳ್ತಾನೆ ಇಲ್ಲಿ. ಹಾಗಾದ್ರೆ ಚಿನ್ನದ ಜಿಂಕೆ ಎಂಬ ಭಾವ, ಒಂದು ಧ್ವನಿ ರಾಮನ ಮಾತಿನಲ್ಲಿ ಕವಿಯ ಆಶಯವನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನು ತರಲಿಕ್ಕೆ ನಾನು ಹೋಗ್ತೇನೆ, ಇವಳ ರಕ್ಷಣೆಯ ಭಾರ ನಿನ್ನದು, ಹೊಣೆ ನಿನ್ನದು ಅಂತ ರಾಮ ಹೇಳ್ತಾನೆ. ಲಕ್ಷ್ಮಣನ ಮಾತು ಗಮನಿಸೋಣ. ರಾಯನಾಡಿದ ನುಡಿಗೆ ನೋಡಿದ ನಾಯತಾಕ್ಷನು ಹೊಮ್ಮರಿಯನಿದು, ಮಾಯೆಯಲಿ ರೂಪಾಯಿತೆಂದೇ ನಿಜವ ನಿಶ್ಚಯಿಸಿ, ಜೀಯ ಭಿನ್ನ ಕಪಟ ಬಿದು ಕಮಲಾಯತಾಕ್ಷಿಯ ಕಾಮ್ಯ ವಾಕ್ಯಕ್ಕೆ ವಾಯವಹು ದಿನದಿಂದ ಅದರಿಂದ ಬಳಲಿಕೆ ಬಹುದು ನಮಗಿಂದ. ರಾಯ ಅರಸ ಕಪಟವಿದೂ ರಾಮನ ಮಾತಿನಲ್ಲೇ ನಮಗೆ ಅರ್ಥ ಆಗಿದೆ, ಅದು ಲಕ್ಷ್ಮಣನಿಗೂ ಗೊತ್ತಾಗಿದೆ. ಗೀಯ ಭಿನ್ನ ಕಪಟವಿದು ಹೇಳ್ತಾನೆ. ಇದು ಕಪಟ ಅಂತ ಲಕ್ಷ್ಮಣ ಹೇಳ್ತಾನೆ. ಅದರ ಹಿಂದೆ ಇದನ್ನು ತರುವುದು, ನಮ್ಮ ಅರಸಿ ಇದನ್ನು ಬೇಡಿದ್ದಾಳೆ,
ಹೇಳ್ತಾನೆ, ಬಯಕೆಯ ಸಲ್ಲಿಸಬೇಕೆಂಬ ಹೆಮ್ಮೆ ನಮಗಾಯಿತು. ಅವಳ ಬಯಕೆಯನ್ನು ಸಲ್ಲಿಸಬೇಕು ಅಂತ ನನಗಾಯಿತು ಅಂತ ಹೇಳ್ತಾನೆ. ಅದನ್ನು ವಿಸ್ತರಿಸಲಿಲ್ಲ ರಾಮ ಇಲ್ಲಿ. ಏನೋ ಅವಳು ಕೇಳಿದ್ದಾಳೆ, ಅದನ್ನು ಪೂರೈಸಬೇಕು ಅಂತ ನನಗಾಯಿತು. ಅದರ ಮುಂದಿನ ಮಾತಿನಲ್ಲಿ ರಾಮ ಹೇಳುವಂತಹದ್ದು, ನಾವಿ ಹೊಮ್ಮೇರಿಯ ತಪ್ಪನ್ನ, ಅದೇ ಇದನ್ನು ಹೊನ್ನಿನ ಮರಿಯನ್ನು ತರುವ ತನಕ ಅಥವಾ ತರುವವರೆಗೆ ಅಥವಾ ಬರುವವರೆಗೆ ಧರ್ಮಪತ್ನಿಯ ಕಾದುಕೊಂಡಿರು ನೇಮ ನಿನಗೆಂದ. ನೋಡಿ, ಬಹಳ ಮಾತಿದು. ಆ ಕಾರಣದಿಂದ ಹೊಮ್ಮೇರಿಯ ತಪ್ಪನ್ನ ಬರವಿ, ಆ ಹೊನ್ನಿನ ಜಿಂಕೆಯನ್ನು ತರುವವರೆಗೆ ನೀನು ಧರ್ಮಪತ್ನಿಯನ್ನು ಕಾಯ್ದುಕೊಂಡಿರು. ಬಹಳ ಸೂಕ್ಷ್ಮವಾದ ಮಾತಿದು. ಹೊನ್ನಿನ ಮರಿ ಅಂತ ಹೇಳ್ತಾನೆ ಇಲ್ಲಿ. ಹಾಗಾದ್ರೆ ರಾಮನಿಗೆ ಈ ಮಾಯೆ ಏನು ಅಂತ ಅರ್ಥವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ರಾಯನಾಡಿದ ನುಡಿಗೆ ಲಕ್ಷ್ಮಣ ಹೇಳುವಂತಹದ್ದು, ಚಿನ್ನದ ಜಿಂಕೆಯನ್ನು ದೃಷ್ಟಿಸಿದನಂತೆ. ಇಲ್ಲಿಯೂ ಕವಿ ಚಿನ್ನದ ಜಿಂಕೆ ಅಂತ ಪ್ರಯೋಗ ಮಾಡಿದ್ದಾನೆ. ಇಲ್ಲಿಯೂ ಹಾಗೆ ಹೊಮ್ಮರಿಯ ಅಂತ ಪ್ರಯೋಗ ಮಾಡಿದ. ಹೊಮ್ಮರಿಯ, ಹೊನ್ನಿನ ಮರಿ ಅಂತ ಪ್ರಯೋಗ ಮಾಡಿದ್ದಾನೆ ಕವಿ ಇಲ್ಲಿ. ಲಕ್ಷ್ಮಣನ ಅನ್ನಿಸಿಕೆಯಲ್ಲಿ ಪ್ರಯೋಗ ಮಾಡಿದ್ದಾನೆ ಇಲ್ಲಿ. ಅದನ್ನು ಗಮನಿಸಬೇಕು ನಾವು ಈ ಸಾಹಿತ್ಯವನ್ನು. ಇದು ಮಾಯಾರೂಪ ಅಂತ ನಿಶ್ಚಯ ಆಯಿತು. ಅಣ್ಣ ತಮ್ಮಂದಿರಿಗೆ ಇಬ್ಬರಿಗೂ ಅರ್ಥ ಆಗಿದೆ. ವಾಲ್ಮೀಕಿಯು ಅಲ್ಲಿ ಲಕ್ಷ್ಮಣ ಈ ಮಾತನ್ನು ಹೇಳ್ತಾನೆ, ಇದು ಮಾಯಾ ಜಿಂಕೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಲ್ಲಿ ರಾಮನ ಹೇಳ್ತಾನೆ, ಒಂದು ವೇಳೆ ಮಾಯೆಯೇ ಆಗಲಿ ತಮ್ಮ, ಇದು ಮಾಯೆ ಎಲ್ಲ ಅಂತ ತಿಳ್ಕೊಳ್ಳೋಣ, ನಾವು ಸೀತೆಯ ಅಪೇಕ್ಷೆಯನ್ನು ನಾನು ಪೂರೈಸಿದಾಗ್ತದೆ. ಒಂದು ವೇಳೆ ಇದು ಮಾಯೆ ಅಂತ ತಿಳ್ಕೊಳ್ಳೋಣ, ರಾಕ್ಷಸ ಅಂತ ತಿಳ್ಕೊಳ್ಳೋಣ, ಆ ವಧೆಯ ಕೆಲಸವನ್ನು ನಾನು ಮಾಡಬೇಕಲ್ಲ, ವಚನಬದ್ಧನಾಗಿದ್ದೇನೆ. ಆ ಕಾರಣದಿಂದ ದುಷ್ಟರ ವಧೆ, ಅದು ಕೆಟ್ಟ ರಾಕ್ಷಸನಾದರೆ ಕೊಲ್ಲುವಂತಹದ್ದು, ಅಥವಾ ಸಾಮಾನ್ಯವಾದ ಜಿಂಕೆಯಾದರೆ ಸೀತೆಯ ಅಪೇಕ್ಷೆಯನ್ನು ಈಡೇರಿಸುವಂತಹದ್ದು, ಇದನ್ನು ರಾಮ ಸ್ಪಷ್ಟಪಡಿಸ್ತಾನೆ. ಇಲ್ಲಿ ಲಕ್ಷ್ಮಣ ಇದರಲ್ಲೇನೋ ಮೋಸ ಇದೆ. ಸೀತೆಯ ಬಯಕೆ ನುಡಿಯಿಂದ ಏನೋ ಕಪಟದಂತೆ ನನಗೆ ಕಾಣ್ತಾ ಉಂಟು ಅಂತ ಅವ ಹೇಳ್ತಾನೆ. ಏನೋ ಕಪಟ ನನಗೆ ಇಲ್ಲಿ ಕಾಣ್ತಾ ಉಂಟು. ಆ ಕಾರಣದಿಂದ ಸ್ವಾಮಿ ಆಲಿಸಿ, ಈ ಮೋಸಕ್ಕೆ ನಾವು ಯಾಕೆ ಒಳಗಾಗಬೇಕು? ಈ ಬಯಕೆಯ ನುಡಿಯಲ್ಲಿ ಕಪಟ ನನಗೆ ಕಾಣ್ತದೆ, ನಮಗೆ ಇದು ದುಃಖಕ್ಕೆ ಕಾರಣ ಆಗ್ತದೆ ಅಂತ ಲಕ್ಷ್ಮಣ ಹೇಳ್ತಾನೆ. ನಮಗಿದು ಸಂತೋಷವನ್ನು ಕೊಡುವುದಿಲ್ಲ ಅಣ್ಣ, ಇದು ದುಃಖಕ್ಕೆ ಕಾರಣವಾಗುತ್ತದೆ ಅಂತ ಹೇಳ್ತಾನೆ. ಇಲ್ಲಿಯವರೆಗೆ ನಾನು ಅಲೆಯದ ಕಾಡಲ್ಲ ಇದು. ಅವ ಇನ್ನೂ ಸ್ಪಷ್ಟ ಹೇಳ್ತಾನೆ, ಇದಿಡೀ ನಾನು ತಿರುಗಾಡಿದ್ದೇನೆ. ಕಂದ ಮೂಲಗಳನ್ನು, ಗೆಡ್ಡೆ ಗೆಣಸುಗಳನ್ನು ತರಲಿಕ್ಕೆ. ಗೆಡ್ಡೆ ಗೆಣಸು ಬಳ್ಳಿಯಲ್ಲಿ ಆಗುವಂತಹದ್ದು ಮಣ್ಣಿನ ಮೇಲೆ, ಕಂದ ಮೂಲಗಳು ನೀರಿನಲ್ಲಿರುವಂತಹ ಬಳ್ಳಿಯಲ್ಲಿ ಆಗುವಂತಹದ್ದು ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ನೆನಪು ನನಗೆ. ನನ್ನ ಬೇಟೆಗೆ ಸಿಗದಿರುವ ಮೃಗಗಳಿಲ್ಲ, ನಾನು ಬೇಟೆಯಾಡದ ಮೃಗಗಳಿಲ್ಲ, ನಾನು ಬೇಟೆಯಾಡುವ ಒಂದು ಆಸಕ್ತಿ ಉಳ್ಳವ, ನನ್ನ ಆಯುಧದ ಇರಿತಕ್ಕೆ ಒಳಗಾಗದ ಪ್ರಾಣಿ ಇಲ್ಲ ಹೇಳ್ತಾನೆ ಲಕ್ಷ್ಮಣ. ಬಹಳ ಪ್ರಾಣಿಗಳನ್ನು ನಾನಿಲ್ಲಿ ನೋಡಿದ್ದೇನೆ, ಇದು ರೂಢಿಯಲ್ಲಿ ಕಾಣುವ ಪ್ರಾಣಿಯಲ್ಲ ಎಂಬ ಭಾವ ನನ್ನ ಮನಸ್ಸಿನಲ್ಲಿ. ಸಾಮಾನ್ಯವಾಗಿ ಒಂದು ಪ್ರಾಣಿಗೆ ಕ್ರಮ ಉಂಟು. ಇಲ್ಲಿಯೂ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ಬೇರೆ ರಾಮಾಯಣಗಳು ಬಲ್ಲಿದೆ, ಈ ಜಿಂಕೆ ನೀರನ್ನು ನೆಕ್ಕುವಂತಹದ್ದು ಇತ್ತಂತೆ. ಅಲ್ಲಿ ಮಾತ್ರ ಅಲ್ಲ, ಅದರ ಕಾಲಿನಲ್ಲಿ ಗೊರಸು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಉಳಿದ ರಾಮಾಯಣಗಳಲ್ಲಿ ಅಲ್ಲಿ ಬೆರಳುಗಳು ಅಂತ ಉಲ್ಲೇಖವಿದೆ. ಜಿಂಕೆಗೆ ಬೆರಳುಗಳಿಲ್ಲ, ಗೊರಸುಗಳಿದ್ದಾರೆ, ಬೆರಳುಗಳಿಲ್ಲ. ಕಾರಣ ಇದು ಮಾಯೆ ಅಂತ ಗೊತ್ತಾಗ್ತದೆ. ಜಿಂಕೆ ಸಸ್ಯಾಹಾರಿ, ಅದು ಹುಲ್ಲನ್ನು ತಿನ್ನುವಂತಹದ್ದು. ಸಸ್ಯಾಹಾರಿ ಪ್ರಾಣಿಗಳು ನೀರನ್ನು ನೆಕ್ಕುವುದಿಲ್ಲ, ನಾಲಿಗೆಯಿಂದ ನೀರನ್ನು ಎಳೆಯುವಂತಹದ್ದು. ಇದು ನೀರನ್ನು ನೆಕ್ಕುತ್ತಾ ಇತ್ತು. ಮಾಂಸಾಹಾರಿ ಪ್ರಾಣಿಗಳು ನೀರನ್ನು ನೆಕ್ಕುವಂತಹದ್ದು ನಾಲಿಗೆಯಿಂದ. ಈ ಅದರ ಪ್ರವೃತ್ತಿಯಿಂದ ಇದು ಮಾಯೆ ಎನ್ನುವಂಥದ್ದು ಸ್ಪಷ್ಟ ಆಗ್ತದೆ. ನನ್ನ ಮಾತನ್ನು ಕಡೆಗಾಣದೆ ನೀವು ಮನೆಗೆ ದಯಮಾಡಿ ಅಂತ ಲಕ್ಷ್ಮಣ ರಾಮನಲ್ಲಿ ವಿನಂತಿ ಮಾಡ್ತಾನೆ. ಇದು ಮಾಯೆ, ನಾನು ನೋಡಲಿಲ್ಲ, ಇಂತಹದ್ದು ಇಷ್ಟೊರೆಗೆ ನನಗೆ ಕಾರಣ ಸಿಗಲಿಲ್ಲ, ಏನೋ ವಿಚಿತ್ರ ಉಂಟು ಅಂತ ರಾಮನ ಮಾತನ್ನು ಗಮನಿಸೋಣ. ಎನ್ನಲು ಕೇಳಿದು ಬಂದು ಸೀತಾ ವನಿತೆ ನುಡಿದಳು ಜರೆದು, ನಿಜಮೈದು ನನ್ನ ಬಯಸಿದು ಬೇಡಲಿ ಹೊಮ್ಮರಿಯಲವ ಗುಣವ ಅನುವರಿಸಿ, ಮಾತಾಡುವುದು ನಿನಗನು ನಯವೇ ಮೈದುನ ಅವಗಣಿಸಿ, ಮಾತಾಡುವುದು ನಿನ್ನ ಅನುನಯವೇ ಸಾರು ಸಾರತ್ತಲೆನೆ ಮಾನಿನಿಯ ಝಂಕಿಸಿ, ಕಳುಗಿ ಲಕ್ಷ್ಮಣ ದೇವಗಿಂತೆಂದ.
ಸಾರತ್ತ ಲಕ್ಷ್ಮಣನ ಮಾತನ್ನು ಕೇಳಿದ ಸೀತೆ ನೋಡಿ, ಒಂದು ಮಾಯೆ ಮುಸುಕಿದ್ರೆ, ಮಾಯೆ ಅವಲಂಬಿಸಿದರೆ ನಮ್ಮ ವಿವೇಕವನ್ನು ಅದು ಮರೆ ಮಾಡ್ತದೆ. ನಾವು ವಿವೇಕವನ್ನು ಕಳ್ಕೊಳ್ಳುವುದಲ್ಲ, ವಿವೇಕವನ್ನು ಮಾಯೆ ಆವರಿಸಿ ನಿಲ್ಲುವಂತಹದ್ದು. ಆವಾಗ ವಿವೇಕ ಅಂದರೆ ನಮ್ಮ ಬುದ್ಧಿ ಕೆಲಸ ಮಾಡುವುದಿಲ್ಲ, ಅದು ಮೌಢ್ಯಕ್ಕೆ ಹೋಗ್ತದೆ. ಸೂರ್ಯನನ್ನು ಚಂದ್ರನನ್ನು ಆವರಿಸುವ ರಾಹುಕೇತುವಿನಂತೆ. ಇಂತಹ ರಾಜಋಷಿ ಜನಕನ ಮಗಳು, ರಾಜಋಷಿ ದಶರಥನ ಸೊಸೆ, ರಾಮನ ಹೆಂಡತಿ. ಅವಳಿಗೆ ಈ ಮಾಯೆಯ ಬಂಧನದಿಂದ ಯಾರು ಹೇಳಿದ್ರೂ ಗೊತ್ತಾಗಲಿಲ್ಲ. ರಾಮ ಹೇಳ್ತಾನೆ, ಲಕ್ಷ್ಮಣ ಹೇಳ್ತಾನೆ, ಆಗ ಏನೋ ಬಯಸಿ ಬೇಡಿಕೊಂಡರೆ ಚಿನ್ನದ ಜಿಂಕೆಯಲ್ಲಿ ಅವಗುಣವನ್ನು ಆರೋಪಿಸಿ ಮಾತನಾಡುವುದು ಯೋಗ್ಯವೇ ಅಂತ ಕೇಳ್ತಾನೆ. ಏನೋ ನಾ ಕೇಳಿದೆ, ಇಲ್ಲಿಯೂ ಹಾಗೆ ನೋಡಿ, ಹೊಮ್ಮರಿಯ ಅವಗುಣವ 3 ಕಡೆಯಲ್ಲಿಯೂ ಕವಿ ಪ್ರಯೋಗಿಸಿದ್ದು ಹೊನ್ನಿನ ಮರಿ. ಒಂದು ಮಾಯೆ ಯಾವ ರೀತಿ ಆವರಿಸಿಕೊಂಡಿದೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಅಲ್ಲಿ ಅವಳು ಬಾಯಿಯಿಂದ ಹೇಳ್ತಾಳೆ, ಚಿನ್ನದ ಜಿಂಕೆ ಅಂತಲೇ ಹೇಳ್ತಾಳೆ, ಆದರೆ ಬಾಯಲ್ಲಿ ಹೇಳ್ತಾಳೆ, ಆದರೆ ಮನಸ್ಸು ಚಿನ್ನದ ಜಿಂಕೆ ಅಂತ ಒಪ್ಪುವುದಿಲ್ಲ. ಇದು ನಿಜವಾದ ಜಿಂಕೆ ಅಂತಲೇ ಮನಸ್ಸಿನಲ್ಲಿ ಉಂಟು. ಹೇಳುವಾಗ ಚಿನ್ನದ ಜಿಂಕೆ ಅಂದರೆ ಬುದ್ಧಿಯಿಂದ ಪ್ರಚೋದಿತವಾಗಿ ಬುದ್ಧಿಪೂರ್ವಕವಾಗಿ ಆಡುವುದಿಲ್ಲ. ಇದು ಮಾಯೆ ಮುಸುಕಿ ಆಡುವಂತಹ ಮಾತುಗಳು, ಅದು ಗೊತ್ತಾಗ್ತದೆ ಲಕ್ಷ್ಮಣನ ಮಾತು. ನೀನು ಅವಗುಣವನ್ನು ಆರೋಪಿಸಿದಿ ಚಿನ್ನದ ಜಿಂಕೆಯಲ್ಲಿ, ಏನು ಸೌಂದರ್ಯ ಇದೆ, ನೀನು ನನ್ನ ರಾಮನ ಮನಸ್ಸನ್ನು ನೀನು ವಿಚಲನೆಗೊಳ್ಳುವಂತೆ ಮಾಡ್ತಿ. ನೀನು ಯಾಕೆ ಹೀಗೆ ಮಾತಾಡು, ನಿನ್ನ ಯೋಗ್ಯತೆಗಲ್ಲ, ಆಚೆ ಹೋಗು ಅಂತ ಲಕ್ಷ್ಮಣನನ್ನು ಸ್ವಲ್ಪ ಭಂಗಿಸಿ ಅವಳು ಆಡ್ತಾಳೆ. ಮೈದುನನನ್ನು ಜರೆದು ನುಡಿದಳು. ರಾಮ ಸೀತೆಯನ್ನು ಗದರಿಸಿ ಕಳುಹಿಸಿ ಲಕ್ಷ್ಮಣನನ್ನು ಕುರಿತು ಹೇಳ್ತಾನೆ. ಆಗ ಲಕ್ಷ್ಮಣನಿಗೆ ಗದರಿಸುವಾಗ ರಾಮನಿಗೂ ಸಹ್ಯ ಆಗಲಿಲ್ಲ. ಲಕ್ಷ್ಮಣನ ಬಗೆಗೆ ರಾಮನಿಗೆ ಅಪಾರವಾದಂಥ ಪ್ರೀತಿ ಇದೆ. ಸೀತೆನೇ ನೀ ಮಾತಾಡಬೇಡನೆ, ಬದಿಗೆ ಸರಿ ಅಂತ ಸೀತೆಯನ್ನು ಗದರಿಸಿ ಮೌನಕ್ಕೆ ಸರಿಯುವಂತೆ ಮಾಡ್ತಾನೆ. ಲಕ್ಷ್ಮಣನನ್ನು ಕರೆದು ರಾಮ ಹೇಳ್ತಾನೆ, ಕೇಳಿದೈಯಲೆ ತಮ್ಮ, ಕೇಳಿದೈಯಲೆ ತಮ್ಮ ನಮ್ಮಯ ಲೋಲ ಲೋಚನೆಗಾಡಿ ದುಕ್ತಿಯ ನಾಲಗಗೆ ಪುನರುಕ್ತಿಯಾಗೆ ಪುರಂದ್ರೆ ನಗುವಳೆಲೆ ಮೇಲೆ ನಾವು ನುಡಿದೆಡಗವೆಂಬುದು ಮೇಲು ಮಾತಾಗಿಹುದು ನಿನ್ನಯ ಮೇಲುದಾಗಿನ ಮತಿಗೆ ಮತಿಯನು ಕೇಳು ನೀನೆಂದ ಕೇಳಿದೆಯ ಎಲೆ ತಮ್ಮ ತಮ್ಮ ಬಹಳ ಮುಖ್ಯವಾದಂತಹ ವಿಷಯ ಇಲ್ಲಿ ರಾಮನ ನಿಲುಮೆಯನ್ನು ನಾವು ಗಮನಿಸಬೇಕಿಲ್ಲಿ. ಕೇಳಿದೆಯ ತಮ್ಮ, ನನ್ನ ಪತಿಗೆ ಕೊಟ್ಟ ಮಾತನ್ನಾಡಿದ ನಾಲಿಗೆಯಲ್ಲಿ 2 ನುಡಿ ಹುಟ್ಟಿದರೆ ಪತಿವೃತೆಯು ಕೇಳಿ ನಗುತ್ತಾಳೆ. ರಾಮೋ ದುರ್ನಾಭಿಭಾಷತೆ. ನಾವು ಹಿಂದೆ ಈ ಮಾತನ್ನು ಸಂಚಿಕೆಯಲ್ಲಿ ಹೇಳಿದ್ದೇವೆ. ರಾಮ ಎರಡಾಡುವುದಿಲ್ಲ. ಒಮ್ಮೆ ರಾಮ ತೀರ್ಮಾನವನ್ನು ಕೈಗೊಂಡ ಮೇಲೆ ಅದು ಸಹ್ಯವೋ ಅಸಹ್ಯವೋ ಸವ್ಯವೋ ಅಪಸವ್ಯವೋ ಅದು ಸೂರ್ಯವಂಶದ ಘನತೆ. ಅದರಲ್ಲಿ ರಾಮನಿಗೆ ಬಹಳ ವಿಶಿಷ್ಟವಾದದ್ದು. ನಾವು ಪ್ರಸ್ತಾಪೇನ ಮಾತಿಗೊಂದು ಹೇಳಿಕೊಂಡು ಎಚ್ಚರದಲ್ಲಿರಲಿ ಸ್ವಪ್ನದಲ್ಲಿರಲಿ ತಿಳಿದೋ ತಿಳಿಯದೆಯೋ ಸೂರ್ಯವಂಶೀಯರು ಮಾತು ಕೊಟ್ಟರೆ ಆ ಮಾತಿಗೆ ಬದ್ಧರಾಗಿರ್ತಾರೆ. ಇದು ದಶರಥ ಕೈಕೆಗೆ ಕೊಟ್ಟ ವರದಲ್ಲಿ ನಾವು ಆಡಿದಂತಹ ಮಾತುಗಳು. ರಾಮನ ಬಗೆಗೆ ವಿಶಿಷ್ಟವಾಗಿರುವಂತಹ ಮಾತು ರಾಮೋ ದುರ್ನಾಭಿಭಾಷತೆ. ರಾಮ ಒಮ್ಮೆ ಹೇಳಿದರೆ ಆ ಮಾತಿಗೆ ತಿದ್ದುಪಡಿ ಇಲ್ಲ. ನಾನು ಸೀತೆ ಹೇಳಿದ ಕ್ಷಣ ಆಯುಧವನ್ನು ಹೊಂದಿಕೊಂಡು ಹೊರಟಿದ್ದೇನೆ. ಸ್ವಾಮಿ ನನಗೆ ತಂದು ಕೊಡಬೇಕು, ನಾನು ಮರಿಯನ್ನು ಸಾಕಬೇಕು, ಅಯೋಧ್ಯೆಗೆ ಅರಣ್ಯವಾಸ ಮುಗಿದ ಮೇಲೆ ಹೋಗುವಾಗ ಹಿಡ್ಕೊಂಡು ಹೋಗಬೇಕು ಅಂತ ಹೇಳುವಾಗ ನನ್ನ ಕಾಲಿನಲ್ಲಿ ತಲೆ ಇಟ್ಟು ಪ್ರಾರ್ಥಿಸುವಾಗ ನಾನು ಹೊರಟಿದ್ದೇನೆ. ಈಗೆಲ್ಲಿಯಾದರೂ ನಾನು ಆ ಮಾತನ್ನು ಹಿಂದೆ ತಕ್ಕೊಂಡ್ರೆ ನನಗೆ 2 ನುಡಿ ಹುಟ್ಟಿದರೆ ತಿದ್ದುಪಡಿ ಮಾಡಿದರೆ ಪತಿವ್ರತೆ ನಿತ್ಯ ನನ್ನ ನುಡಿ ಹೀಯಾಳಿಸ್ತಾಳೆ, ನಗೆಯಾಡ್ತಾಳೆ. ನನ್ನ ಪತ್ನಿಗೆ ಕೊಟ್ಟ ಮಾತಿದು, ನನ್ನ ಅಭಿಪ್ರಾಯ ಇದು, ನಿನ್ನ ಅತಿಕಲ್ಪನೆಯ ಬುದ್ಧಿ ಅಭಿಪ್ರಾಯ. ಹಾಗಾದ್ರೆ ನಾನು ಹೇಳ್ತೇನೆ, ಒಂದು ಸಲ ಹೇಳಿದರೆ ಅದನ್ನು ನಾನು ತಪ್ಪುವುದಿಲ್ಲ, ಅದನ್ನು ನಾನು ಮಾಡುವುದೇ. ಇದು ನಿಜವಾಗಿ ಬಂಗಾರದ ಜಿಂಕೆಯಾಗಿದ್ದರೆ ಇದನ್ನು ನನ್ನ ಕೈವಶ ಮಾಡಿ ಹಿಡಿದು ತರುತ್ತೇನೆ.
ನಿಜವಾದ ಜಿಂಕೆ ಇದು, ಬಂಗಾರದ್ದೇ ಇರಲಿ, ಬಂಗಾರದ ಬಣ್ಣದ್ದೇ ಇರಲಿ, ಇದು ಜಿಂಕೆ ಅಂತಾಗಲಿ ನಾನು ಸ್ವಾಧೀನಕರಿಸಿಕೊಡ್ತೇನೆ, ಕೈವಶ ಮಾಡ್ತೇನೆ, ತಂದು ಕೊಡ್ತೇನೆ. ಮೋಸಗಾರನಾದ ರಾಕ್ಷಸನಾದರೆ, ಒಂದು ವೇಳೆ ಮೋಸಗಾರ ರಾಕ್ಷಸ ಅಂತಾದರೆ ನಾನೇನು ಮಾಡ್ತೇನೆ, ತಲೆಯನ್ನು ಕತ್ತರಿಸಿ ಹಾಕುತ್ತೇನೆ. ಹಣೆಯಲ್ಲಿ ಬರೆದ ವಿಧಿ ಲಿಖಿತವನ್ನು ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗೂ ಹೌದು, ಅದು ಆ ಮಾಯೆಯ ಜಿಂಕೆಗೂ ಹೌದು, ಸೀತೆಗೂ ಹೌದು, ಲಕ್ಷ್ಮಣನಿಗೂ ಹೌದು. ಇದು ಮಾಯೆ. ಒಂದು ವೇಳೆ ಚಿನ್ನದ ಬಣ್ಣದ ಜಿಂಕೆ, ಇದು ನಿಜವಾದ ಜಿಂಕೆ, ನಾನು ತರುವುದು. ನೀನು ಹೇಳಿದಂತೆ ಇದು ಮೋಸ, ಇದು ಮಾಯೆ, ಇದು ರಾಕ್ಷಸ, ಅದರ ತಲೆ ಕಡಿಯುತ್ತೇನೆ. ಆ ಜಿಂಕೆಯ ತಲೆಯಲ್ಲಿ ಏನು ಬರೆದಿದೆ ಅಂತ ನಮ್ಗೆ ಗೊತ್ತಿಲ್ಲ, ಬ್ರಹ್ಮನ ಲಿಪಿ ಅದು, ಅಥವಾ ನಮ್ಮ ತಲೆಯಲ್ಲಿ ಬ್ರಹ್ಮ ಏನು ಬರೆದಿದ್ದಾನೆ ಅಂತ ಗೊತ್ತಿಲ್ಲ, ಅಥವಾ ಸೀತೆಯ ತಲೆಯಲ್ಲಿ ಬ್ರಹ್ಮ ಏನು ಬರೆದಿದ್ದಾನೆ ಅಂತ ಗೊತ್ತಿಲ್ಲ, ಲಕ್ಷ್ಮಣ ಅವನ ತಲೆಯಲ್ಲಿ ಏನು, ಲಕ್ಷ್ಮಣನ ತಲೆಯಲ್ಲಿ ಏನು ಬರೆದಿದ್ದಾನೆ ಅಂತ ಗೊತ್ತಿಲ್ಲ. ಎಲ್ಲರೂ ಮಾಯೆಯಿಂದ ಆವೃತ್ತಾರೆ ಈ ಪ್ರಪಂಚದಲ್ಲಿ. ರಾಮನ ಈ ಮಾತಿನಲ್ಲಿ, ಧ್ವನಿಯಲ್ಲಿ ಇಲ್ಲಿ ವಿಶೇಷ ಅರ್ಥ ಇದೆ, ಧ್ವನ್ಯರ್ಥ ಇದೆ ಇಲ್ಲಿ, ಅದು ಬಹಳ ಮುಖ್ಯವಾಗಿ. ಸೀತೆಗೆ ನೀನು ಕಾವಲಾಗಿರು ತಮ್ಮ, ಬೇರೆ ಎಂತ ಕೆಲಸ ಮಾಡಬೇಡ. ನೀನು ಸೀತೆಯನ್ನು ಸಂರಕ್ಷಿಸಿಕೊಂಡಿರಬೇಕಾದ್ದು ನಿನಗೆ ಬದ್ಧತೆ. ಈ ಮಾಯೆಯನ್ನು ಭೇದಿಸುವ, ಮಾಯೆಯನ್ನು ಛೇದಿಸುವ. ಇಲ್ಲಿ ಪಂಚವಟಿಯ ಈ ಪ್ರಕರಣದಲ್ಲಿ ಯಾವಾಗ ಕರದೂಷಣಾದಿಗಳ ವಧೆ ಆಯಿತೋ ಅಲ್ಲಿಂದ ರಾಮನ ಮಾತು, ರಾಮನ ನುಡಿ, ರಾಮನ ನಡೆ ಈ ಮಾಯಾ ಜಿಂಕೆಯ ಪ್ರಕರಣದಲ್ಲಿ, ಮಾಯಾಮೃಗದ ಪ್ರಕರಣದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಕಾಣುತ್ತದೆ. ಇದು ಭಗವಂತನ ವಿಲಾಸ, ಇದು ಭಗವಂತನ ಲೀಲೆ. ಆ ಕಾರಣದಿಂದ ಇಂತಹ ಮಾತುಗಳು ಬರುವಂತಹದ್ದು, ಇದು ರಾಮನ ಮಾತಿನಲ್ಲಿ ಬರುವಂತಹದ್ದು. ಇದನ್ನು ಮಾಯಾ ಜಿಂಕೆ ಇದನ್ನು ಗಮನಿಸಿತು ಅಂತ ಒಂದು ಮಾತು ಹೇಳ್ತಾರೆ, ಅದನ್ನು ಕೇಳೋಣ. ಕಂಡುದ ಕಡು ಕಪಟ ಮೃಗ ಕೋದಂಡ ರಾಮನ ಮನದ ನೆನಗಿನ ದಂಡಿಸರವನು ದಾರಿದೆ ಗೆದೆದುದು ಘೋರ ವಿಪಿನದಲಿಯೇ ಕೊಂಡು ಹೋಹ ಕುಪುತ್ತಿಲತೆ ಕುಡಿಗೊಂಡು ದುದಕ ರಸನನು ಕಪಟ ಕರಂಡ ಮೃಗ ಕಡು ಚಿತ್ರಗತಿಯಲಿ ಚಿಮ್ಮಿತಿದಿರಿನಲಿಯೇ ಕಡು ಕಪಟ ಮೃಗವೂ. ಮಾಯಾ ಜಿಂಕೆ ಕೋದಂಡರಾಮನ ಮನೋಗತವನ್ನು ಕಂಡು ಘೋರಾರಣ್ಯದ ದಾರಿ ಹಿಡಿಯಿತು. ಕವಿ ಪ್ರಯೋಗಿಸಿದ ಸಾಹಿತ್ಯ ಗಮನಿಸಿ ನೀವು. ಕಂಡುದ ಕಡು ಕಪಟ ಮೃಗ ಕೋದಂಡರಾಮನ ಮನದ, ನೋಡಿ ಕೋದಂಡರಾಮ ಅಂತ ಹೇಳಿದ್ದಾನೆ ಇಲ್ಲಿ. ರಘುರಾಮ ಅಲ್ಲ ಇಲ್ಲಿ, ಸೀತಾರಾಮ ಇಲ್ಲ ಇಲ್ಲಿ, ಶ್ರೀರಾಮ ಅಲ್ಲ ಇಲ್ಲಿ, ಕೋದಂಡರಾಮ ಅಂದ್ರೆ ರಾಮನ ಈ ಮಾಯಾ ಜಿಂಕೆಯನ್ನು ಅನುಸರಿಸುವುದಕ್ಕೆ ಒಂದು ದಂಡವನ್ನು ಜಿಂಕೆ ಕೊಡ್ಲೇಬೇಕಾಗ್ತದೆ ಎನ್ನುವುದರ್ಥ ಇಲ್ಲಿ. ಕೋದಂಡ ಪರಶುರಾಮರಲ್ಲಿ ಕೇಳಿದ ರಾಮ. ಬಾಲಕಾಂಡದಲ್ಲಿ ಪರಶುರಾಮರು ಪ್ರಶ್ನಿಸುವಾಗ, ಸೀತಾ ಕಲ್ಯಾಣ ಆಗಿ ಹೋಗುವಾಗ, ನನ್ನ ಈ ಗುರಿಗೆ, ಈ ಲಕ್ಷ್ಯಕ್ಕೆ ಏನು ದಂಡವನ್ನು ಕೊಡ್ತಿ? ತಪಸ್ಸಿನ ಶಕ್ತಿಯನ್ನೇ ಕೊಟ್ಟರಂತೆ ಪರಶುರಾಮ ದೇವರು. ಕೋದಂಡ ಅದೇ ಒಂದು ಸಣ್ಣ ಹುಲ್ಲಕಡ್ಡಿಯನ್ನು, ದರ್ಬೆಯನ್ನು ಆಗ್ನೇಯ ಅಸ್ತ್ರವಾಗಿ ಪ್ರಯೋಗಿಸಿದ್ದು ಕಾಕಾಸುರನ ಪ್ರಕರಣದಲ್ಲಿ, ಚಿತ್ರಕೂಟದಲ್ಲಿ. ಅಲ್ಲಿ ಕೋದಂಡ ಒಂದು ಕಣ್ಣು ಕೊಡಬೇಕಾಗಿ ಬಂತು ರಾಮನಿಗೆ. ಇಲ್ಲಿ ಕವಿ ಹೇಳ್ತಾನೆ ಕೋದಂಡರಾಮ ಇವನು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಹೊರಟಿದ್ದಾನೆ. ಮಾಯಾ ಜಿಂಕೆಯ ಮನಸ್ಸಿಗೆ ಅಂದರೆ ಮಾರೀಚನಿಗೆ ಆಯಿತು, ಬಂದದ್ದು ಕೋದಂಡ. ಕೋದಂಡರಾಮ ನಾನೊಂದು ದಂಡ ಕೊಡಬೇಕಾಗ್ತದೆ. ಯಾವ ದಂಡವನ್ನು? ತನ್ನ ಪ್ರಾಣವನ್ನೇ ಆ ಕೋದಂಡಕ್ಕೆ ಕೊಡಬೇಕಾಗ್ತದೆ ಅಂತ ಮಾರೀಚನಿಗೆ ಅರ್ಥ ಆಯಿತು ಅಂತ ಕವಿಯಲ್ಲಿ ಹೇಳ್ತಾನೆ. ಕೋದಂಡರಾಮನ ಮನದ ನೆನಹಿನ ದಂಡಿ ಸರವನು ಅವನಿಗೆ ಗೊತ್ತಾಯಿತು. ಆ ಕಾರಣದಿಂದ ಆ ಘೋರಾರಣ್ಯದ ಜಿಂಕೆಯನ್ನು ಹಿಡಿದುಕೊಂಡು ಹೋಗುವ ಸಲ್ಲದ ಆಲೋಚನೆಯು ರಾಮನಲ್ಲಿ ಚಿಗುರಿದುದನ್ನು ಅರಿತು ಮಾಯಾಮೃಗವು ಅವನ ಎದುರಿನಲ್ಲಿ ವಿಚಿತ್ರಗತಿಯಿಂದ ಚಿಮ್ಮಿತು. ಕುಣಿದಾಡಿದ ಮಾರೀಚ ವಿಚಿತ್ರಗತಿಯಿಂದ. ಹೇಗೂ ರಾಮ ಹೊರಟಲ್ಲ ಈ ಎಲೆಮನೆಯಿಂದ. ಸಂಶಯ ಇತ್ತು ಮಾರೀಚನಿಗೆ, ರಾಮ ಹೊರಡುತ್ತಾನ ಇಲ್ವೋ? ರಾಮ ಹೊರಡದೇ ಇದ್ರೆ ಮಾರೀಚನಿಗೆ ಮೋಕ್ಷ ಇಲ್ಲ, ರಾವಣಾದಿ ದುಷ್ಟರ ವಧೆ ಇಲ್ಲ, ಭಗವಂತನ ಲೀಲೆ ಇಲ್ಲ, ಭಗವಂತನ ಮಹಾತ್ಮೆ ಇಲ್ಲ. ಅವತಾರಿಯಾದಂತಹ ಶ್ರೀಮನ್ನಾರಾಯಣ ರಾಮಾವತಾರ ವನವಾಸದ ಸಾಧಾರಣ 13 ವರ್ಷಗಳು ಮುಗಿತಾ ಬಂತು. ಇನ್ನು ಒಂದೇ ವರ್ಷ ಇರುವುದು. ಅವಾಗ ದುಷ್ಟರಾಕ್ಷಸರ ವಧೆ ಆಗಬೇಕು, ಧರ್ಮ ಸಂರಕ್ಷಣೆ, ರಾಮ ವಿಗ್ರಹವಾನ್ ಧರ್ಮ, ಭಗವಂತ ಕೊಟ್ಟ ಮಾತು ನಡಿಬೇಕಿದ್ರೆ ಈ ಮಾಯೆ ಭಗವಂತನಿಗೆ ಪೂರಕವಾಗಿ ಅವಲಂಬಿಸಿಕೊಂಡು ಅನುಸರಿಸಿಕೊಂಡು ಸುತ್ತಿ ಸುಳಿದು ಅನುಸರಿಸಬೇಕು.
ಇದು ಮಾರೀಚ. ಈ ಕಾರಣಕ್ಕೆ ಮಾರೀಚ ಜಿಗಿತಾನೆ, ಕುಣಿತಾನೆ. ರಾಮ ಹೇಗೂ ಹೊರಟ, ಲಕ್ಷ್ಮಣ ತಡೆದರೂ ಕೇಳಲಿಲ್ಲ. ಸೀತೆ ಒತ್ತಾಸೆಗೆ ಒಪ್ಪಿಕೊಂಡು ಕೋದಂಡರಾಮ ಹೊರಟಿದ್ದಾನೆ. ಹಾಗಾದ ಕಾರಣ ಇಡೀ ರಾಕ್ಷಸ ಸಮೂಹ ರಾಮನಿಗೆ ದಂಡವನ್ನು ಕಟ್ಟಬೇಕಾಗ್ತದೆ. ಇಷ್ಟು ಮಂದಿಯನ್ನು ರಾಮ ದಂಡಿಸ್ತಾನೆ ಕೋದಂಡದಿಂದ, ರಾಕ್ಷಸರಿಗೆ ದಂಡನೆಯನ್ನು ಕೊಡ್ತಾನೆ. ಋಷಿಮುನಿಗಳ ಸಂರಕ್ಷಣೆ ಆಗ್ತದೆ, ಧರ್ಮ ಸಂರಕ್ಷಣೆ ಆಗ್ತದೆ ಅಂತ ಕುಣಿದು ಕುಪ್ಪಳಿಸಿದಂತೆ ಸಂತೋಷ ಆಯ್ತಂತೆ ಮಾರೀಚನಿಗೆ. ಅದಕ್ಕಿಂತ ಮುಖ್ಯವಾಗಿ ರಾಮಬಾಣದಿಂದ ಈ ಜಿಂಕೆಗೆ ರಾಮ ಹೊಡಿತಾನೆ ಬಾಣ. ನಾನು ರಾಮನನ್ನು ಅಷ್ಟು ದೂರ ಕರ್ಕೊಂಡು ಹೋಗ್ತಾನೆ. ರಾಮಬಾಣದಿಂದ ತನಗೆ ಮೋಕ್ಷ ಸಿಗ್ತದೆ, ತನಗೆ ಬಂಧನದ ಬಿಡುಗಡೆ ಆಗ್ತದೆ, ತನಗೆ ಮೋಕ್ಷ ಲಕ್ಷ್ಮಿಯ ಅನುಗ್ರಹ ಸಿಗ್ತದೆ. ಮಾರೀಚ ಸಂತೋಷಪಟ್ಟನಂತೆ. ಮುಂದಿನ ಪ್ರಕರಣವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಅಲ್ಲಿ ರಾಮ ನಿರ್ದೇಶನದಲ್ಲಿ ಲಕ್ಷ್ಮಣ ಸೀತೆಯನ್ನು ಕಾಯ್ದುಕೊಂಡು ಇರ್ತಾನೆ ಎಲೆಮನೆಯಲ್ಲಿ. ರಾಮ ಕೋದಂಡಪಾಣಿಯಾಗಿ ಚಿನ್ನದ ಜಿಂಕೆಯನ್ನು ಅನುಸರಿಸಿಕೊಂಡು ರಾಮ ಮುಂದೆ ನಡೀತಾನೆ. ಇಲ್ಲಿಗೆ ಮಂಗಲವನ್ನಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ